ಶಬ್ದವಾಗಿ ಹೇಳೋಣ ಹಲ್ಲೆಲೂಯ. ಸಂತೋಷವಾಗಿದ್ದಾರೆ ಇವತ್ತೆಲ್ಲರೂ. ಸಂತೋಷವಾಗಿರಕ್ಕೆ ಕಾರಣ ದೇವರ ಒಂದು ಕೃಪೆ ಮಾತ್ರ ಆಗಿದೆ. ಹಲ್ಲೆಲೂಯ. ದೇವರ ಒಂದು ಚಿತ್ತವಿಲ್ಲದೆ ನಮ್ಮ ಜೀವಿತದಲ್ಲಿ ಸರಿ ಯಾವುದೂ ಆಗೋದಿಲ್ಲ. ಆಮೆನ್. ಹಲ್ಲೆಲೂಯ. ನಾವು ನೇರವಾಗಿ ಸ್ವಲ್ಪ ಹೊತ್ತು ಸರಿವಾಕ್ಯದ ಕಡೆಗೆ ಹೋಗೋಣ. ಸಭೆಯಲ್ಲಿ ದೇವರು ನಮ್ಗೆ ಇಟ್ಟಂತ ಉದ್ದೇಶ ಏನದಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಹೊತ್ತು ನಾವು ವಾಕ್ಯವನ್ನ ಕಲಿಯೋಣ. ಹಲ್ಲೆಲೂಯ. ದೇವರು ನಮಗೆ ಸಭೆಯಲ್ಲಿ ಇಟ್ಟಿದ್ದಾರೆ. ಸಭೆಯಲ್ಲಿ ಇಟ್ಟಂತ ಸರಿ ಉದ್ದೇಶ ಏನು? ಅಂದ್ರೆ ಉದ್ದೇಶ ಇಲ್ಲದೆ ದೇವರು ಸರಿ ಯಾವುದನ್ನು ಕೂಡ ಇಟ್ಟಿಲ್ಲ. ಆಮೆನ್. ಸರಿ ಉದ್ದೇಶದಲ್ಲಿ ನಾವಿದ್ದೇವೆ. ಆಮೆನ್. ದೇವರ ಉದ್ದೇಶ ಅಂದ್ರೆ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಉದ್ದೇಶ ಇದೆ. ಹಲ್ಲೆಲೂಯ. ಓಕೆ, ಸರಿ ಒಂದು ವಾಕ್ಯವನ್ನ ಸರಿ ಓದ್ಕೊಳ್ಳೋಣ. ಸರಿ ಓದ್ತೀರಾ? ಸರಿ ಫಸ್ಟ್ ತಿಮೋಥಿ ಸರಿ 2:4. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ಹಲ್ಲೆಲೂಯ. ದೇವರ ಚಿತ್ತ ನಾವು ರಕ್ಷಣೆಯನ್ನ ಹೊಂದುವುದು ಸರಿ ಒಂದಾದ್ರೆ, ಸತ್ಯದ ಜ್ಞಾನಕ್ಕೆ ಸೇರಬೇಕಾದದ್ದು ದೇವರ ಪ್ರಾಮುಖ್ಯವಾದ ಚಿತ್ತ. ಪ್ರತಿಯೊಬ್ಬರಿಗೆ ನಾವು ಕೇಳ್ತೇವೆ, ನೀವ್ ಯಾಕೆ ಯೇಸುವಿಗೆ ಸರ್ ನಂಬಿದ್ರಿ ಅಂತ ಹೇಳಿದ್ರೆ, ನನ್ನ ರೋಗ ವಾಸಿ ಆಯಿತು ಅದಕ್ಕಾಗಿ ನಂಬಿದೆ. ಓಕೆ, ನನಗೆ ಸಾಲ ಇತ್ತು ಅದಕ್ಕಾಗಿ ನಂಬಿದೆ. ಸರಿ, ದೇವರು ಸರಿ ಅರ್ಥ ಆಗ್ತದ? ಜೋರಾಗಿ ಹೇಳ್ರಿ ಹಲ್ಲೆಲೂಯ. ಸ್ವಸ್ಥತೆ ಕೊಡುವುದು ಸರಿ ಏನಾಗಿದೆ? ದೇವರ ಚಿತ್ತವಾಗಿದೆ. ಸರಿ, ಆದ್ರೆ ಪ್ರಾಮುಖ್ಯವಾದ ದೇವರ ಚಿತ್ತ ಏನಂದ್ರೆ ನಾವು ಸತ್ಯದ ಜ್ಞಾನದ ಒಳಗಡೆ ಬರಬೇಕು. ಹಲ್ಲೆಲೂಯ. ಈ ಸತ್ಯ ಅಂದ್ರೆ ಏನು? ದೇವರು ನಮಗಾಗಿ ಏನನ್ನ ಮಾಡಿದ ಸರಿ ಅನ್ನೋದು ರಕ್ಷಣೆ. ಆದ್ರೆ ನಾನು ದೇವರಲ್ಲಿದ್ದುಕೊಂಡು ನಾನು ಏನನ್ನ ಮಾಡಬಹುದು ಅನ್ನೋದೇ ಸತ್ಯದ ಪರಿಜ್ಞಾನ. ಹಲ್ಲೆಲೂಯ. ದೇವರು ನಮಗೋಸ್ಕರ ಪ್ರಾಣ ಕೊಟ್ಟ. ಓಕೆ, ಸರಿ, ದೇವರು ನಮಗೋಸ್ಕರ ತನ್ನ ಜೀವವನ್ನ ಕೊಟ್ಟ. ಓಕೆ, ಆದ್ರೆ ಕ್ರಿಸ್ತನಲ್ಲಿದ್ದುಕೊಂಡು ನಾವು ದೇವರ ಕಾರ್ಯಗಳನ್ನ ಇನ್ನೂ ಬಲವಾಗಿ ಮಾಡುವುದಕ್ಕಾಗಿ ದೇವರ ನಮ್ಮನ್ನ ಈ ಲೋಕದ ಒಳಗಡೆ ಇಟ್ಟಿದ್ದಾರೆ. ಹಲ್ಲೆಲೂಯ. ಅದಕ್ಕೆ ವಾಕ್ಯ ಹೇಳ್ತದೆ. ಸರಿ, ಅಲ್ಲಿ ನೀವೊಂದು ವಾಕ್ಯವನ್ನು ಓದ್ರಿ. ಓಕೆ, ಅಪೊಸ್ತಲರ ಕೃತ್ಯಗಳು ಸರಿ 3ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 9ನೇ ವಾಕ್ಯವನ್ನು ಸರಿ. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ, ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸಿದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು. ಸರಿ, ಸ್ವಲ್ಪ ಇದಕ್ಕೆ ತರಕ ಸರಿ 6ನೇ ವಾಕ್ಯ. ಆಗ ಪೇತ್ರನು ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ಓಕೆ, ಹಲ್ಲೆಲೂಯ. ಸ್ವಲ್ಪ ಈ ಕಡೆ ಕೇಳ್ರಿ. ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ, ನನ್ನಲ್ಲಿ ಇರೋದನ್ನ ನಿನಗೆ ಕೊಡುತ್ತೇನೆ ಅಂತ ಹೇಳ್ದ. ಹಲ್ಲೆಲೂಯ. ಓಕೆ, ನೋಡ್ರಿ, ಈ ಕುಂಟ ಸರ್ ಏನ್ ಮಾಡ್ತಿದ್ದ? ಭಿಕ್ಷೆ ಬೇಡುವಂತದೇ ಆತನ ಕೆಲಸ. ಏನ್ ಮಾಡುವಂತದ್ದು? ಭಿಕ್ಷೆ ಬೇಡುವಂತದೇ ಆತನ ಕೆಲಸ. ದಿನ ಆದ್ರೆ ಏನ್ ಮಾಡ್ತಾನ? ಭಿಕ್ಷೆಯನ್ನೇ ಬೇಡ್ತಾನ. ಭಿಕ್ಷೆ ಬೇಡುವಂತದೇ ಆತನ ಕೆಲಸ. ಕುತ್ಕೊಂಡನ ದೇವಾಲಯದ ಬಾಗಿಲಲ್ಲಿ ಸರಿ ಕೂತ್ಕೊಂಡು ಏನ್ ಮಾಡ್ತಾನೆ? ದಿನಾಲು ಭಿಕ್ಷೆ ಬೇಡ್ತಾನೆ. ಯಾರಾದ್ರೂ ಬಂದ್ರೆ ಆತನಿಗೊಂದು ನಿರೀಕ್ಷೆ ಇದೆ, ನನಗೆ ಯಾರಾದ್ರೂ ಹಣವನ್ನ ಕೊಡುತ್ತಾರೆ ಅನ್ನುವಂಥದ್ದೇ ಆತನ
ಸರ್ ನಿರೀಕ್ಷೆ, ಯಾರೇ ಬರಲಿ ಯಾರೇ ಹೋಗ್ಲಿ ಆತನಿಗೆ ಏನ್ ಕೇಳುವಂಥದ್ದು? ಹಣವನ್ನ ಕೇಳುವಂಥದ್ದೇ ಆತನ ನಿರೀಕ್ಷೆ. ಸರಿ, ಅದೇ ರೀತಿಯಾಗಿ ಪೇತ್ರ ಯೋಹಾನ ಬರ್ತಾ ಇರುವ ಕೂಡ ಆತ ಏನ್ ಕೇಳದ? ಭಿಕ್ಷೆ ಕೇಳ್ದ. ಏನು? ಭಿಕ್ಷೆ ಕೇಳ್ದ. ಆದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಪೇತ್ರ ಹೇಳ್ತಾನೆ, ಲೋಕವು ಕೊಡುವ ರೀತಿಯಿಂದ ಹಣವನ್ನ ಕೊಟ್ರೆ ಇನ್ನು 4 ದಿವಸ ನೀನು ಭಿಕ್ಷೆ ಬೇಡದೆ ಮನೆಯಲ್ಲಿರಬಹುದು. ಬೆಳ್ಳಿ ಬಂಗಾರ ಕೊಟ್ರೆ ಇಲ್ಲಿ ತನಕ ಕೆಳಗಡೆ ಕೂತ್ಕೊಂಡು ಭಿಕ್ಷೆ ಬೇಡ್ತೀಯ, ನಾನು ಬೆಳ್ಳಿ ಬಂಗಾರ ಕೂತ್ಕೊಂಡು ನಿನಗೊಂದಡೆ ಕೊಟ್ರೆ ಸ್ವಲ್ಪ ಸ್ಪೆಷಾಲಿಟಿಯಾಗಿ ಭಿಕ್ಷೆ ಬೇಡಬಹುದೇನೋ, ಸ್ವಲ್ಪ ಟೆಂಟ್ ಹಾಕೋತೀಯೇನೋ, ಚಾಪಿ ತಗೋತೀಯೇನೋ, ಬೇರೆ ಅಂದ್ರೆ ಸ್ಪೆಷಾಲಿಟಿಯಲ್ಲಿ ಭಿಕ್ಷೆ ಬೇಡಬಹುದೇನೋ. ಆದ್ರೆ ಪೇತ್ರಯವನ ಹೇಳ್ತಾರ, ಲೋಕವು ಕೊಡುವ ರೀತಿಯಿಂದ ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿ ಇರೋದನ್ನು ನಿನಗೆ ಕೊಡುತ್ತೇನೆ, ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡು ಅಂತ ಹೇಳಿದ. ಆಮೆನ್, ಹಲ್ಲೆಲೂಯಾ, ದೇವರಲ್ಲಿ ಹಲ್ಲೆಲೂಯಾ. ದೇವರು ಸಭೆಯಾಗಿರುವಂತ ನಮ್ಮ ಒಳಗಡೆ ಲೋಕವು ಕೊಡುವಂತ ಜ್ಞಾನವನ್ನ ಇಟ್ಟಿಲ್ಲ. ಲೋಕವು ಕೊಟ್ಟ ಹಾಗೆ ಪೇತ್ರ ಕೊಟ್ರೆ ಆತನು ನಾಳೆ ಕೂಡ ಭಿಕ್ಷೆ ಬೇಡಬೇಕಾಗಿತ್ತು. ಆದ್ರೆ ಪೇತ್ರನು ಯೇಸುವಿನ ನಾಮದಲ್ಲಿ ಕೊಟ್ಟಿರೋದ್ರಿಂದ ಆತನು ಇನ್ನೆಂದು ಕೂಡ ಭಿಕ್ಷೆ ಬೇಡಲೇ ಇಲ್ಲ ಆತನ ಜೀವಿತದಲ್ಲಿ. ಹಲ್ಲೆಲೂಯಾ. ದೇವರು ಸಭೆಯಲ್ಲಿ ನಿಮಗೆ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಸಭೆಯ ಒಳಗಡೆ ದೇವರು ನಿಮ್ಮನ್ನ ಇಟ್ಟಿರೋದು ಲೋಕದ ಜನಗಳ ರೀತಿಯಲ್ಲಿ ಇಟ್ಟಿಲ್ಲ. ಜನಗಳ ಜ್ಞಾನಕ್ಕೆ ಮೀರಿರುವಂತಹ ಅಭಿಷೇಕದ ಉದ್ದೇಶವನ್ನ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಲೋಕದ ಜನಗಳು ಬೆಳ್ಳಿ ಬಂಗಾರವನ್ನ ಕೊಟ್ರೆ ದೇವರು ನಿಮ್ಮ ಒಳಗಡೆ ದೇವರ ಪ್ರಕಾಶದ ಜ್ಞಾನವನ್ನ ಇಟ್ಟು ನಿಮ್ಮ ಸಭೆಯ ಒಳಗಡೆ ದೇವರು ಇಟ್ಟಿದ್ದಾರೆ ಇವತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಅಲ್ಲಿ ಕೂತ್ಕೊಂಡಂತ ಆ ಕುಂಟ ಸರಿ ಅವರ ಜೊತೆಯಲ್ಲಿ ದೇವಾಲಯದ ಒಳಗಡೆ ಹೋದ ಅಂತ ಹೇಳ್ತದೇನು? ದೇವಾಲಯದ ಒಳಗಡೆ ಹೋದ. ಹಲ್ಲೆಲೂಯಾ. ಓಕೆ, ಈಗ ಅರ್ಥ ಮಾಡ್ಕೊಳ್ರಿ. ಆ ಕುಂಟನಿಗೆ ಸಭೆಯ ಹೊರಗಡೆ ಭಾಗ ಅವನಿಗೆ ಹೊಸದಲ್ಲ. ಓಕೆ, ಏನು ಹೊಸದಲ್ಲ ಅವನಿಗೆ? ಸಭೆಯ ಹೊರಗಡೆಯ ಭಾಗ ಅವನಿಗೆ ಏನು ಹೊಸದಲ್ಲ. ಸರ್, ಯಾಕೆ ಹೊಸದಲ್ಲ ಹೇಳ್ರಿ? ಏನು? ದಿನ ಅಲ್ಲೇ ಕೂತ್ಕೊಳ್ತಾನ, ಅವನಿಗೆ ಹೊರಗಿನ ಭಾಗ ಏನು ಹೊಸದಲ್ಲ. ಜನಗಳ ದಿನ ಹೋಗ್ತಾ ಇರ್ತಾರ, ಬರ್ತಾ ಇರ್ತಾರ, ಅದನ್ನ ದಿನಾಲು ಆತ ನೋಡ್ತಾನೆ ಇದ್ದ. ಸಭೆಯ ಹೊರಗಡೆಯ ಭಾಗ ಅವನಿಗೆ ಏನು ಹೊಸದಲ್ಲ. ಆದ್ರೆ ವಾಕ್ಯ ಹೇಳ್ತದ, ಅವನು ಪೇತ್ರ ಯೋಹಾನರಲ್ಲಿ ಸರ್ ಯೇಸುವಿನ ಹೆಸರಿನಲ್ಲಿ ಏನ್ ಮಾಡು? ಎದ್ದು ನಡೆದಾಡು ಅಂತ ಹೇಳಿದಾಗ, ಇಲ್ಲಿಯ ತನಕ ಸಭೆಯ ಹೊರಗಡೆ ಇರುವಂತಹ ವ್ಯಕ್ತಿ ಸಭೆಯ ಒಳಗಡೆ ಹೋಗಿ ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯವಾಯಿತು. ಜೋರಾಗಿ ಹೇಳಿ ನಂಬುವಂತವರು ಆಮೆನ್. ಈಗ ಸಭೆಯಲ್ಲಿ ದೇವರು ಸರ್ ಯಾಕೆ ಇಟ್ಟಿದ್ದಾರೆ ನಿಮ್ಮನ್ನ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಪೇತ್ರನ ಬಗ್ಗೆ ಅಲ್ಲ, ಕುಂಟನ ಬಗ್ಗೆ ಅಲ್ಲ, ಇದು ನಮ್ಮ ಬಗ್ಗೆ ಇರುವಂತ ವಾಕ್ಯ. ಹಲ್ಲೆಲೂಯಾ. ಓಕೆ, ಇದು ಯಾರ ಬಗ್ಗೆ ಇರುವಂತ ವಾಕ್ಯ? ಸರ್, ಏನು ಪಕ್ಕದವ್ರಿಗೆ ಹೇಳಿದ್ದು? ಇದು ಯಾರ ಬಗ್ಗೆ ಅಲ್ಲ, ಪೇತ್ರನ ಬಗ್ಗೆ ಅಲ್ಲ, ಇದು ನಿನ್ನ ಕುರಿತಾದಂತ ವಾಕ್ಯ. ಹಲ್ಲೆಲೂಯಾ. ಇದು ಪೇತ್ರನ ಬಗ್ಗೆ ಅಲ್ಲ, ನಿನ್ನ ಕುರಿತಾದಂತ ವಾಕ್ಯ. ಆಮೆನ್. ಇದು ಓಕೆ, ಈ ಕಡೆ ನೋಡಿ. ಈಗ ವರ್ಷಾನುಗಟ್ಲೆಯಿಂದ ಏನು ಕೂತ್ಕೊಂಡಿದ್ದ ಅಂತ? ದೇವಾಲಯದ ಹೊರಗಡೆ ಕೂತ್ಕೊಂಡಿದ್ದ. ಈಗ ಸಭೆಯ ಒಳಗಡೆ ದೇವರು ನಮ್ಮನ್ನ ಯಾವುದಕ್ಕಾಗಿ ಇಟ್ಟಿದ್ದಾರೆ ಅಂತ ಸರಿ ಒಂದು ವಾಕ್ಯವನ್ನು ಓದ್ಕೊಳ್ರಿ. ಮೊದಲನೇ ಕೊರಿಂಥ್ಯ ಫಸ್ಟ್ ಅಧ್ಯಾಯ ಓಕೆ, ಎರಡನೇ ವಾಕ್ಯವನ್ನು ಸಾರಿ ಓದಿ. ಫಸ್ಟ್ ಕೊರಿಂಥ್ಯ ಓಕೆ, ಮೊದಲನೇ ಅಧ್ಯಾಯ ಓಕೆ, ಎರಡನೇ ವಾಕ್ಯವನ್ನು ಓದಿ. ದೇವರ ಸಭೆಗೆ ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವ ಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮ ಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ ಓಕೆ, ಇದು ಸಾಕು. ಸರಿ, ಹಲ್ಲೆಲೂಯಾ. ಸರಿ, ಈಗ ನೋಡಿ ಸ್ವಲ್ಪ ಏನದ ಅಂದ್ರೆ, ಇಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿಸಲ್ಪಟ್ಟವರು
ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಓಕೆ, ಸ್ವಲ್ಪ ಹೊತ್ತು ಈ ಕಡೆ ನೋಡ್ತಾ ಇರಿ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿಸಲ್ಪಟ್ಟವರು ಮತ್ತು ದೈವ ಜನರು ಅಂತ ಹೇಳೇನು? ದೈವ ಜನರು, ಪ್ರತಿಷ್ಠಿಸಲ್ಪಟ್ಟವರು ದೈವ ಜನರು. ಆಮೆನ್. ಸರ್ ಒಂದ್ಸತಿ ಹೇಳಿ ಜೋರಾಗೇನು? ಪ್ರತಿಷ್ಠಿಸಲ್ಪಟ್ಟವರು ದೈವ ಜನರು. ಹಲ್ಲೆಲೂಯಾ. ಓಕೆ, ಈ ಕೊರಿಂಥ ಪತ್ರಿಕೆಯನ್ನ ಬರೆಯಕ್ಕೆ ಪೌಲ ಪ್ರಾರಂಭಿಸಿದಾಗ ದೈವ ಜನರು ಮತ್ತೆ ಪ್ರತಿಷ್ಠಿಸಲ್ಪಟ್ಟವರು ಅಂತ ಏನ್ ಮಾಡ್ತಾರ? ಸ್ಟಾರ್ಟ್ ಮಾಡ್ತಾರೆ ಪತ್ರಿಕೆ ಬರೆಯುವುದಕ್ಕಾಗಿ. ಏನಂತ? ಪ್ರತಿಷ್ಠಿಸಲ್ಪಟ್ಟವರು ದೈವ ಜನರು ಅಂತ. ಆದ್ರೆ ಈ ಕೊರಿಂಥ ಸಭೆಯಲ್ಲಿ ಲೋಕದಲ್ಲಿ ಜೀವಿಸುವಂತ ಎಲ್ಲಾ ಕೆಟ್ಟ ಜನಗಳು ಕೊರಿಂಥ ಸಭೆಯಲ್ಲಿ ಇದ್ದಾರೆ. ಓಕೆ, ಇದ್ದಾರಾ ಇಲ್ವನಾ? ಇದ್ದಾರ? ಕೊರಿಂಥ ಸಭೆ ಒಳಗಡೆ ವಿಪರೀತವಾದ ಜಾರತ್ವಾದ, ಕೊರಿಂಥ ಸಭೆ ಒಳಗಡೆ ವಿಪರೀತವಾದ ವಿಗ್ರಹಾರಾಧನೆ ಅದ, ಜಗಳ ಅದ. ಇನ್ನ ಕೆಲವರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇರ್ತಾರೆ. ಪೌಲು ಅದೇ ಹೆಂಗ, ಇದು ಹೆಂಗ, ಸರ್ ವಿಗ್ರಹಾರಾಧನೆ ನಾವು ತಿನ್ಬೇಕಾ ಇಲ್ಲ, ಇದೆಲ್ಲ ಪ್ರಶ್ನೆ ಮಾಡ್ತಾ ಇರ್ತಾರೆ. ಇನ್ನು ಅದ್ರಲ್ಲಿ ಎಂತ ಜನ ಇದ್ದಾರೆ ಅಂದ್ರೆ, ಕರ್ತನ ಭೋಜನವನ್ನ ಕ್ರಮ ತಪ್ಪಿ ಆಚರಿಸುವ ಜನ ಕೂಡ ಕೊರಿಂಥ ಸಭೆ ಒಳಗಡೆ ಇದ್ದಾರೆ. ಇನ್ನು ಕೆಲವರಿದ್ದಾರೆ, ಈಗಾಗಲೇ ರ್ಯಾಪ್ಚರ್ ಆಗೋಯ್ತು, ಓಕೆ ಪುನರುತ್ಥಾನ ಆಗೋಯ್ತು ಅಂತ ಹೇಳುವಂತ ತಪ್ಪಾದ ಬೋಧನೆಯನ್ನ ಮಾಡುವಂತ ಜನಗಳು ಕೂಡ ಎಲ್ಲಿದ್ದಾರೆ? ಓಕೆ, ಎಲ್ಲಿದ್ದಾರೆ ಹೇಳ್ರಿ? ಸಭೆಯಲ್ಲಿ ಇದ್ದಾರೆ. ಆದ್ರೆ ಸಭೆಯ ಒಳಗಡೆ ದೇವರು ನಮ್ಮನ್ನ ಯಾವುದಾಗಿ ಇಟ್ಟಿದ್ದಾರೆ ಅಂದ್ರೆ, ಇರುವಂತ ಜನಗಳನ್ನ ಇದ್ದ ಸ್ಥಿತಿಯಲ್ಲಿ ನೋಡುವುದಕ್ಕಾಗಿ ನಮ್ಮನ್ನಿಟ್ಟಿಲ್ಲ. ದೇವರು ಸಭೆಗಾಗಿ ಏನನ್ನ ಮಾಡಿದಾರೋ ನಮ್ಮ ದೃಷ್ಟಿ ಬದಲಾವಣೆ ಕಡೆ ತರುವುದಕ್ಕಾಗಿ ದೇವರು ಸಭೆಯಲ್ಲಿ ನಮ್ಮನ್ನ ಇಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಮ್ಮ ಸಭೆಯ ಒಳಗಡೆ, ನಮ್ಮ ಸಮಾಜದಲ್ಲಿ ಯಾವ ಪ್ರಕಾರದ ಜನ ಇರಬಹುದು ಅಂದ್ರೆ, ಪ್ರಾಪಂಚಿಕರು, ಪ್ರಾಕೃತಿಕರು. ಓಕೆ, ಮೂರನೇದಾಗಿ ಯಾವ ಜನ? ಸರಿ, ಆತ್ಮಿಕ ಜನರು. ಸರಿ ಹೇಳಿ, ಯಾವ್ಯಾವ ಜನ ಇರ್ತಾರೆ? ಪ್ರಾಕೃತಿಕರು, ಪ್ರಾಪಂಚಿಕರು, ಓಕೆ, ಆತ್ಮಿಕರು. ಒಂದು ಸಭೆ ಇದೆ, ಒಂದು ಸಮಾಜ ಇದೆ ಅಂದ್ರೆ, ಸಭೆಯ ಒಳಗಡೆ ಎಲ್ಲರೂ ನೀತಿವಂತರು ಇರಕ್ಕಾಗಲ್ಲ. ಒಂದು ಸಭೆ ಒಳಗಡೆ ಸರಿ ಎಲ್ಲರೂ ಪರಿಶುದ್ಧರು ಇರಕ್ಕಾಗಲ್ಲ. ಆದ್ರೆ ಕೆಲವರನ್ನ ದೇವರು ಪ್ರತಿಷ್ಠಿಸಲ್ಪಟ್ಟವರಾಗಿರ್ತಾರೆ. ಸರಿ, ಯಾಕೆಂದ್ರೆ ಸಭೆಗೆ ಬರುವಂತ ಲೌಕಿಕ ಜನರನ್ನ ಕ್ರಿಸ್ತನಲ್ಲಿ ತರುವುದು ಸಭೆಯ ಒಳಗಡೆ ಪ್ರತಿಷ್ಠಿಸಲ್ಪಟ್ಟವರ ಕೆಲಸ. ಹಲ್ಲೆಲೂಯಾ. ಸಭೆಯ ಒಳಗಡೆ ಪ್ರತಿಷ್ಠಿಸಲ್ಪಟ್ಟವರ ಕೆಲಸ. ಅದಕ್ಕಾಗಿ ಯೇಸು ಸ್ವಾಮಿ ಧರ್ಮಶಾಸ್ತ್ರ ಪ್ರಕಾರ ಅಂದ್ರೆ ವ್ಯಭಿಚಾರ ಮಾಡಿ ಸಿಕ್ಕು ಬಿದ್ದಾಗಲೇ ಅವರಿಗೆ ಏನ್ ಮಾಡ್ಬೇಕು? ಕಲ್ಲಿಂದ ಹೊಡೆದು ಸಾಯಿಸ್ಬೇಕು. ಸರಿ, ಒಂದಿನ ಸ್ತ್ರೀ ಏನ್ ಮಾಡಿಲ್ಲ, ವ್ಯಭಿಚಾರ ಮಾಡಿ ಸಿಕ್ಕಿ ಬಿದ್ದಾಳಂತ ಎಲ್ಲರೂ ಸಣ್ಣವ್ರು ಹಿಡ್ಕೊಂಡು ದೊಡ್ಡವರ ತನ್ನ ಕಲ್ಲಿಂದ ಹೊಡೆಯೋದಕ್ಕಾಗಿ ಬಂದಾಗ ಸರಿ ಯೇಸು ಹೇಳ್ತಾರ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲ ಅವ್ರೇನ್ ಮಾಡ್ರಿ? ಜೋರಾಗಿ ಏನ್ ಮಾಡ್ರಿ? ಮೊದಲನೇ ಕಲ್ಲು ಹಾಕ್ರಿ ಅಂತ. ಅರ್ಥ ಮಾಡ್ಕೊಂಡ್ರಿ? ವ್ಯಭಿಚಾರ ಮಾಡುವಂತ ಸ್ತ್ರೀ ಪ್ರತಿದಿನ ಆ ಪಾಪದಲ್ಲಿ ಸರಿ ಏನ್ ಮಾಡ್ತಾಳ? ಜೀವಿಸ್ತಾನೆ. ಆಕೆಗೆ ದಿನ ಹೇಳ್ಬೋದು ಜನ, ಏ ವ್ಯಭಿಚಾರಿ 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 ಅಂತ ಕೇಳಿ 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 ಆಕೆಯ ಜೀವಿತವೇ ಆ ಪಾಪದಲ್ಲಿದೆ. ಆದ್ರೆ ಯಾವತ್ತೂ ಕೂಡ ಆಕೆ ಜನಗಳು ವ್ಯಭಿಚಾರಿಯನ್ನ ವ್ಯಭಿಚಾರಿ ಅಂತ ಕರೆಯೋದರಿಂದ ಬದಲಾವಣೆ ಆಗಿಲ್ಲ. ಯೇಸು ಹೇಳ್ತಾರೆ, ಅಮ್ಮ ಇನ್ನು ಮುಂದೆ ಪಾಪ ಮಾಡಬೇಡ ಅಂತ ಹೇಳಿದಾಗ ಆಕೆಯ ಜೀವಿತದಲ್ಲಿ ತಿರುಗಿ ಆ ಪಾಪವನ್ನ ಮಾಡಕ್ಕೆ ಸಾಧ್ಯವಾಗಲೇ ಇಲ್ಲ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯೇಸು ನಾನಿರುವಂತ ಪರಿಸ್ಥಿತಿ ಒಳಗಡೆ ದೇವರು ನನ್ನನ್ನು ಕರೆಯುವುದಕ್ಕಾಗಿ ಬಂದಿಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ಕಣ್ಣಿಗೆ ಕಾಣುವಂಥದ್ದು ಸ್ವಲ್ಪ ಕಾಲ ಇದ್ರೆ ಕಣ್ಣಿಗೆ ಕಾಣದೆ ಇರುವಂಥದ್ದು ಸದಾ ಕಾಲ ಇರುವಂಥದ್ದು. ನಂಬುವಂತವ್ರು ಹೇಳ್ರಿ ಆಮೆನ್. ಕಣ್ಣಿಗೆ ಕಾಣುವಂಥದ್ದು ನನ್ನ ಪಾಪ ಆಗಿರಬಹುದು, ಕಣ್ಣಿಗೆ ಕಾಣುವಂಥದ್ದು ಕೆಟ್ಟ ಪರಿಸ್ಥಿತಿ ಆಗಿರಬಹುದು. ಆದ್ರೆ ಸಭೆಯ ಒಳಗಡೆ ದೇವರು ನನ್ನನ್ನ ನಿಮ್ಮನ್ನ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಪರಿಸ್ಥಿತಿಗಳನ್ನ ಬದಲಾಯಿಸುವಂತ ಕೃಪೆಯನ್ನ ನಿಮ್ಮ ಒಳಗಡೆ ಇಟ್ಟು ಆ ಕೃಪೆಯನ್ನ ನಂಬಿಕೆಯ ಮೂಲಕ ನೋಡುವುದರ ಮೂಲಕವಾಗಿ ಬದಲಾಯಿಸುವಂತ ಸಾಮರ್ಥ್ಯವನ್ನ ದೇವರು ಸಭೆಯಾಗಿರುವ ನಮ್ಮ ಒಳಗಡೆ ಇಟ್ಟಿದ್ದಾರೆ. ಆಮೇನ್, ಆಮೇನ್. ಅದೇ ರೀತಿಯಾಗಿ ಒಂದು ದಿವಸ
ಜಕ್ಕಾಯ ಇದೆ ಜನ ಇವತ್ತು ಜಕ್ಕಾಯ ಇದ್ದ. ಆತ ಏನ್ ಮಾಡ್ತಿದ್ದ? ಸುಂಕ ವಸೂಲಿ ಮಾಡ್ತಿದ್ದ. ಜನಗಳೆಲ್ಲ ಹೇಳ್ತಾರ ಈತ ಪಾಪಿ ಅಂತ. ಆದ್ರೆ ಒಂದು ದಿವಸ ಯೇಸು ಬರ್ತಾರ. ಯೇಸು ಬಂದಾಗ ಯೇಸುವಿಗೆ ಚೆನ್ನಾಗ್ ಗೊತ್ತು ಈತ ಯಾರು ಅಂತ. ಸುಂಕ ವಸೂಲಿ ಮಾಡಿದವನು ಪಾಪಿ ಅಂತ ಗೊತ್ತು, ಎಲ್ಲ ಗೊತ್ತು. ಆದ್ರೆ ಯೇಸು ಬಂದಾಗ ಅದೆಲ್ಲ ಇದೆ. ಆದ್ರೆ ಈ ಕಡೆ ನೋಡ್ರಿ, ಅಲ್ಲೆಲ್ಲ ಇದ್ದಾಗ ಯೇಸು ಬಂದು ಹೇಳ್ತಾರ, ಜನಗಳು ಹೇಳಿದಾಗ ಈತ ಪಾಪಿ, ಸುಂಕ ವಸೂಲಿ ಮಾಡುವಂತವನು ಅಂತ ಕರೆಯದೆ ಒಂದೇ ಒಂದು ವಿಷಯವನ್ನ ಹೇಳ್ತಾನೆ, ಇವನು ಸಹ ಅಬ್ರಹಾಮನ ವಂಶದವನು. ಜೋರಾಗಿ ಇವನು ಸಹ ಅಬ್ರಹಾಮನ ವಂಶದವನು. ಹಲ್ಲೆಲೂಯಾ. ಅಂದ್ರೆ ಯೇಸು ನೋಡುವಂತ ದೃಷ್ಟಿ ಏನಾಗಿದೆಯೋ ಅದರ ಕುರಿತಾಗಿ ನೋಡಲ್ಲ, ಏನನ್ನಾಗಿ ಮಾಡಬೇಕು ಅದಕ್ಕಾಗಿ ಸಭೆ ಇರೋದು. ಹಲ್ಲೆಲೂಯಾ. ಇಲ್ಲದೆ ಇರುವಂತ ಸಂಗತಿಗಳನ್ನ ನೀವು ನುಡಿಯುವುದನ್ನ ಕಲಿತಾಗಲೇ ಆಶೀರ್ವಾದವಾಗುವುದು. ಹಲ್ಲೆಲೂಯಾ. ಸಭೆ ಒಳಗಡೆ ಕೆಲವರು ಜನಗಳು ಪಾಪದಲ್ಲಿ ಜೀವಿಸೋರು ಇರಬಹುದು. ಆದ್ರೆ ನಾವು ನೋಡುವಂತ ದೃಷ್ಟಿ ಹೇಗಿರ್ಬೇಕು ಅಂತದನ್ನ, ಈತ ಹುಡುಕ ಅನ್ನೋದಕ್ಕಿಂತಲೂ ಇರುವಂತ ಪರಿಸ್ಥಿತಿಯನ್ನು ನೋಡದೆ ದೇವರು ನಿನ್ನನ್ನು ಪ್ರೀತಿ ಮಾಡಿರೋದು ಒಬ್ಬ ಪ್ರಾರ್ಥನೆ ಮಾಡುವವನಿಗೋಸ್ಕರ ಅಲ್ಲ, ಕೆಟ್ಟು ಹೋದವನಿಗೋಸ್ಕರನೇ ಯೇಸು ಪ್ರೀತಿ ಮಾಡಿರೋದು. ಹಲ್ಲೆಲೂಯಾ. ವ್ಯಭಿಚಾರಿ ಸ್ತ್ರೀನೋ ಯಾರೋ ಜಗಳ ಮಾಡುವಂತ ಸಭೆಯಲ್ಲಿ ನಿಮ್ಮ ಪಕ್ಕದಲ್ಲಿ ಬಂದು ಕೂತಾಗ ಅವರನ್ನು ನೋಡುವಂತ ದೃಷ್ಟಿ ಬದಲಾವಣೆ ಕಾಡೆ ಆದಾಗ ಅದನ್ನು ಖಂಡಿತವಾಗಿ ಬದಲಾವಣೆ ಹೊಂದಕ್ಕೆ ಸಾಧ್ಯ. ಅದಕ್ಕೆ ವಾಕ್ಯ ಹೇಳ್ತದೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ಅಂತ. ಏನು ಕ್ರಿಸ್ತನ ರಾಯಭಾರಿ ಅಂದ್ರೆ ಕ್ರಿಸ್ತನನ್ನ ತೋರಿಸುವಂತ, ಒಂದೇ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಇನ್ನೊಬ್ಬ ಕ್ರಿಸ್ತನ ಹಾಗೆ. ಹಲ್ಲೆಲೂಯಾ. ಅಂಬಾಸಡರ್ ಅಂದ್ರೆ ಕ್ರಿಸ್ತನ ಕುರಿತಾದಂತ ಸ್ವಭಾವಗಳನ್ನ ಪ್ರದರ್ಶನ ಮಾಡುವಂತ ವ್ಯಕ್ತಿಗೆ ರಾಯಭಾರಿ ಅಂತ ಕರೀತಾರೆ. ಅಂದ್ರೆ ಸಭೆಯಲ್ಲಿ ದೇವರು ನಮ್ಮನ್ನ ಇಟ್ಟಿರೋದು ಒಂದು ರಾಯಭಾರಿಯ ಹಾಗೆ. ಒಬ್ಬ ಪಾಪಿಗೆ ಪಾಪಿ ಅಂತ ಕರೆಯದೆ ಕ್ರಿಸ್ತನ ಪ್ರೀತಿಯನ್ನ ತೋರಿಸುವುದಕ್ಕಾಗಿ ಇಟ್ಟಂತ ಒಬ್ಬ ದೇವರ ಮಕ್ಕಳಿಗೆ ಕೂತವರಾಗಿದ್ದೀರಿ. ಒಂದು ಜೋರಾದ ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಇವಾಗ ನೋಡ್ರಿ, ಸಭೆಯಲ್ಲಿ ದೇವರು ಇನ್ನು ನಮಗೆ ಯಾವುದಕ್ಕಾಗಿ ಇಟ್ಟಿದ್ದಾರೆ ಅಂದ್ರೆ, ಹೇಳ್ದ ನನ್ನಲ್ಲಿ ಇರೋದನ್ನ, ಜೋರಾಗಿ ನನ್ನಲ್ಲಿ ಇರೋದನ್ನ ನಿಮಗೆ ಕೊಡ್ತೇನೆ, ಯೇಸುವಿನ ನಾಮದಲ್ಲಿ ಎದ್ದು ನಡೆದಳು. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ನನ್ನಲ್ಲಿ ಇರೋದನ್ನ ಒಂದು, ಇನ್ನೊಂದು ಯೇಸುವಿನ ಹೆಸರು. ಅಂದ್ರೆ ದೇವರು ಲೋಕದ ಒಳಗಡೆ ದೇವರ ಕಾರ್ಯಗಳನ್ನ ನೀವು ಮಾಡಬೇಕಾದ್ರೆ ಸಭೆಯಾಗಿರುವಂತ ನಮಗೆ ಇರಬೇಕಾದಂತ ಪ್ರಾಮುಖ್ಯವಾದಂಥದ್ದು ಏನ್ ಗೊತ್ತಾ? ಒಂದು, ನಾನು ಸಿದ್ಧನಾಗಿರ್ಬೇಕು. ಎರಡನೇದಾಗಿ ಕ್ರಿಸ್ತನಲ್ಲಿ ಮಾಡಬೇಕು ನಾವು. ಇವಾಗ ನಾನಿಲ್ಲದೆ ಸರಿ ಏನು ಆಗಲ್ಲ, ಖಂಡಿತವನ್ನ ದೇವಿಬೇಕು. ಆದ್ರೆ ನನ್ನಷ್ಟಕ್ಕೆ ನಾನೇ ಏನು ಮಾಡಕ್ ಸಾಧ್ಯ ಇಲ್ಲ. ಕ್ರಿಸ್ತನಲ್ಲಿ ಇದ್ದುಕೊಂಡು, ಅಂದ್ರೆ ನಾನು ಮತ್ತೆ ಕ್ರಿಸ್ತನು ಇದ್ದಾಗ ಕ್ರಿಸ್ತನ ಕಾರ್ಯಗಳನ್ನು ಸಭೆಯಲ್ಲಿಯೂ ಲೋಕದಲ್ಲಿಯೂ ಸಮಾಜದಲ್ಲಿಯೂ ನಾವು ಮಾಡಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಈ ಸಭೆ ಅನ್ನುವಂಥದ್ರ ಒಳಗಡೆ ನಮ್ಮನ್ನ ದೇವರು ಯಾಕೆ ಇಟ್ಟಿದ್ದಾರೆ ಅಂತ ನಾನು ಹೇಳಿದೆ. ಯಾವುದಕ್ಕಾಗಿ? ನೋಡುವಂತ ದೃಷ್ಟಿ ಹೆಂಗಿರ್ಬೇಕು? ಬದಲಾವಣೆ ಕಡೆ. ಏನಿರ್ಬೇಕು? ಬದಲಾವಣೆ ಕಡೆ. ಇದ್ದದನ್ನ ಇದ್ದ ಹಾಗೆ ಕರಿಬಾರ್ದು, ಇಲ್ಲದನ್ನ ಇದ್ದ ಹಾಗೆ ಕರಿಬೇಕು. ಇದು ದೇವರ ಚಿತ್ತ. ನಮ್ಮ ಒಳಗಡೆ, ಸಭೆಯ ಒಳಗಡೆ, ಎಲ್ಲದರ ಒಳಗಡೆ ಇಲ್ಲದನ್ನ ಇದ್ದ ಹಾಗೆ ಕರೆಯುವುದಕ್ಕಾಗಿನೇ ದೇವರು ಸಭೆಯಾಗಿರುವಂತ ನಮ್ಮನ್ನ ದೇವರು ಈ ಲೋಕದ ಒಳಗಡೆ ಇಟ್ಟಿದ್ದಾರೆ. ಕ್ರಿಸ್ತನೆಂಬ ಸಭೆಯ ಮೇಲೆ ನಾವಿದ್ದೇವೆ. ಕಾರಣ ನಮ್ಮನ್ನ ಸೋಲಿಸಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ಸರಿ, ಈಗ ಇನ್ನೊಂದು ನೀವು ವಾಕ್ಯವನ್ನು ಓದ್ಕೊಳ್ಳೋಣ. ಸಭೆಯ ಒಳಗಡೆ ದೇವರು ಇಲ್ಲಿ ಯಾಕೆ ನಮಗೆ ಇಟ್ಟಿದ್ದಾರೆ ಅನ್ನುವಂಥದ್ದನ್ನ ಸರಿ ಒಂದ್ಸರ್ತಿ ನೋಡ್ರಿ. ಫಸ್ಟ್ ಕೊರಿಂಥ್ಯ 3ನೇ ಅಧ್ಯಾಯ 14. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ, ಇದು 3:16. ನೀವು ನೀವು ದೇವರ
ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಹಾ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಸಭೆಯ ಒಳಗಡೆ ನಿಮ್ಮನ್ನ ಯಾಕೆ ಇಟ್ಟಿದ್ದಾರೆ? ಪಕ್ಕದವ್ರಿಗೆ ಕೇಳಿ, ದೇವರು ಸಭೆಯಲ್ಲಿ ಸರ್ ಯಾಕೆ ಇಟ್ಟಿದ್ದಾರೆ ನಮಗಂತ ಕೇಳಿದ್ರಿ ಒಂದ್ಸರ್ತಿ ಕೈ ಕೊಟ್ಟು ಕೇಳಿ. ಸಭೆಯಲ್ಲಿ ದೇವ್ರು ಯಾಕೆ ಇಟ್ಟಾರ ನಮ್ಗ? ಯಾಕೆ ಇಟ್ಟಿದ್ದಾರೆ ಸಭೆಯಲ್ಲಿ? ಓಕೆ, ಸಭೆಯಲ್ಲಿ ದೇವ್ರು ನಮ್ಮನ್ನು ಇಟ್ಟಿರೋದು ಬರೀ ಪ್ರಾರ್ಥನೆಗೆ ಬಂದು ವಾಕ್ಯವನ್ನ ಕೇಳಿ ನಾವು ದೇವರಿಗೆ ಕೊಡಬೇಕಾದಂತ ಒಂದು ಕಾಣಿಕೆಯನ್ನು ಕೊಟ್ಟಿ, ಓಕೆ, ಊಟ ಇದ್ದಾಗ ಊಟ ಮಾಡ್ಕೊಂಡು ಹೋಗೋದಕ್ಕಾಗಿ ದೇವ್ರ ಸಭೆಯನ್ನು ನಮ್ಮನ್ನು ಇಟ್ಟಿದ್ದಾರ? ಇಲ್ಲ. ಸಭೆಯಲ್ಲಿ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಇದು ಕೊರಿಂಥ ಸಭೆಯಲ್ಲಿ ಪೌಲ ಸ್ಪಷ್ಟವಾಗಿ ಹೇಳ್ತಾರೆ ಏನಂತ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನ ಕೆಡಿಸಿದರೆ ದೇವರು ಅವನನ್ನ ಓಕೆ, ಈ ಕಡೆ ನೋಡ್ರಿ. ಈಗ ಇದು ಪೌಲ ಯಾವುದರ ಕುರಿತಾಗಿರಬಹುದು ಮಾತು? ಯಾವುದರ ಕುರಿತಾಗಿ ಪೌಲ ಈ ಸ್ಟೇಟ್ಮೆಂಟ್ ಅನ್ನ ಕೊರಿಂಥ ಸಭೆಯ ಒಳಗಡೆ ಕೊಡ್ತಾ ಇರಬಹುದು? ಒಂದು ಸರ್ತಿ ನಾವು ಯೋಚನೆ ಮಾಡಿದ್ರೆ ಪೌಲ ಈ ಸ್ಟೇಟ್ಮೆಂಟ್ ಅನ್ನ ಕೊರಿಂಥ ಸಭೆಯಲ್ಲಿ ಕೊಡಕ್ಕೆ ಒಂದು ಕಾರಣ ಅದ. ಆಮೆನ್. ಸರಿ, ಅದು ಯಾವ್ದು ಕಾರಣ ಇರಬಹುದು? ಸಭೆಯ ಒಳಗಡೆ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಕೊಟ್ರೆ ಒಂದು ರೀಸನ್ ಇಲ್ಲದೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಲ್ಲ. ದೇವರು ಪೌಲನ ಸರಿ ಮೂಲಕವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರ. ಅದೇನ್ ಗೊತ್ತಾ? ಯಾವನಾದರೂ ದೇವರ ಆಲಯವನ್ನ ಕೆಡಿಸಿದ್ರೆ ನಾನು ಅವನನ್ನ ಕೆಡಿಸ್ತೇನೆ. ದೇವರ ಆಲಯ ಯಾರು? ಈಗ ಜೋರಾಗಿ ಹೇಳ್ರಿ, ಯಾರು? ಸರಿ, ಪಕ್ಕದಲ್ಲಿ ಕೈ ಕೊಟ್ಟಿರೋ ದೇವರ ಆಲಯ ನೀವೇ, ದೇವರ ಆಲಯ ನೀವೇ. ಓಕೆ, ಈ ಸ್ಟೇಟ್ಮೆಂಟ್ ಪೌಲ ಕೊಡಕ್ಕೆ ಕಾರಣ ಏನಿರಬಹುದು ಗೊತ್ತಾ? ಕೊರಿಂಥ ಸಭೆಯಲ್ಲಿ ಅನೇಕ ಸುಳ್ಳು ಪ್ರವಾದಿಗಳಾಗಲೇ ಎದ್ದಿದ್ರು. ನಾನು ಆಗ್ಲೇ ಹೇಳ್ದೆ ನಿಮಗೇನು, ಸುಳ್ಳು ಪ್ರವಾದಿಗಳಾಗಲೇ ಕೆಲವಂತೂ ಸುಳ್ಳು ಪ್ರವಾದಿಗಳು ಹೇಳ್ತಾರ ಪೌಲ ನಿಜವಾದ ಅಪೊಸ್ತಲನೇ ಅಲ್ಲ ಅಂತ ಹೇಳ್ತಾರ. ಕೊರಿಂಥ ಸಭೆಯಲ್ಲಿ ನಾವು ಓದಿದ್ರೆ ಹೇಳ್ತಾರ ಪೌಲ ನಿಜವಾದ ಸೇವಕನೇ ಅಲ್ಲ ಅಂತ. ಅದಕ್ಕೆ ಪೌಲ ಹೇಳ್ತಾರೆ ಕರೆಕ್ಟ್ ಏನ್ ಗೊತ್ತನ, ದೇವದೂತನು ಕೂಡ ಒಂದು ವೇಳೆ ಸುವಾರ್ತೆಗೆ ವಿರುದ್ಧವಾದ ಸಾರಿದ್ರೆ ಶಾಪಗ್ರಸ್ತನಾಗಲಿ ಅಂತ ಹೇಳ್ತಾರೆ. ಅಂದ್ರೆ ಪೌಲ ಹಿಗ್ಗಿ ಹೋಗ್ಲಿಲ್ಲ. ಜನ ನನಗೆ ಹಂಗಂತಾರ ಸೇವೆ ಮಾಡಲ್ಲ, ಜನ ನನಗೆ ಅಪೋಸ್ತಲ ಅಂತ ಪಾಸ್ಟೇ ಆಗಲ್ಲ, ಜನ ನನಗೆ ಅಪೋಸ್ತಲ ಅಲ್ಲತ್ತಾರ, ನಾ ಸೇವೆನೆ ಮಾಡಲ್ಲ, ಇನ್ನು ಮುಂದೆ ನಾನು ಸುವಾರ್ತೆ ಸಾರಲ್ಲ, ಯೇಸುವಿನ ಕುರಿತಾದಂತ ಸುವಾರ್ತೆ ಹೇಳಬೇಕಾದಂತ ಅವಶ್ಯಕತೆ ನನಗೆ ಇಲ್ಲ ಅಂತ ತನ್ನನ್ನ ತಾನು ಉಗಿಸ್ಕೊಂಡಿಲ್ಲ. ಪೌಲ ತನ್ನನ್ನ ತಾನು ಕ್ರಿಸ್ತನಲ್ಲಿ ಬಲಪಡಿಸ್ಕೊತಾರ. ಏನ್ ಗೊತ್ತದನ, ಏನಂತ ಗೊತ್ತದನ? ಅಲ್ಲಿ ಹೇಳ್ತಾರ, ಒಂದು ವೇಳೆ ದೇವದೂತನೇ ಸುವಾರ್ತೆಗೆ ವಿರುದ್ಧವಾದದನ್ನ ಸಾರಿದ್ರೆ ಆತ ಏನಾಗ್ಲಿ ಶಾಪಗ್ರಸ್ತನಾಗ್ಲಿ ಅಂತ. ಅಂದ್ರೆ ತನ್ನನ್ನ ತಾನು ಸಭೆ ಒಳಗಡೆ ಬಲಪಡಿಸ್ಕೊಳ್ತಾ ಈ ಮಾತನ್ನ ಹೇಳ್ತಾರೆ. ಏನ್ ಗೊತ್ತದನ, ಒಬ್ಬನು ದೇವರ ಆಲಯವನ್ನ ಕೆಡಿಸಿದ್ರೆ ದೇವರ ಅವರನ್ನ ಕೆಡಿಸ್ತಾರೆ. ಇದು ವಿಷಯ ಪೌಲ ಯಾರ ಕುರಿತಾಗಿ ಹೇಳ್ತಾರೆ ಅಂದ್ರ, ರಾಂಗ್ ಟೀಚಿಂಗ್ ಮಾಡುವಂತ ಸೇವಕರೆನಿಸಿಕೊಂಡಂತ ಸೇವಕರ ಕುರಿತಾಗಿ ಹೇಳ್ತಾರೆ. ನೀವು ಒಂದು ವೇಳೆ ದೇವರ ಚರ್ಚ್ ಆಗಿರುವಂತ ನನ್ನ ಮಕ್ಕಳನ್ನ ನಾನು ನೀವು ಒಂದು ವೇಳೆ ಕೆಡಿಸಿದ್ರೆ ನಾನು ನಿಮ್ಮನ್ನ ಕೆಡಿಸ್ತೇನೆ ಅಂತ. ಒಂದು ಸಭೆಗೆ ಅರ್ಥ ಆಗ್ಬೇಕು ನಾನು ಕೇಳುವಂತ ವಾಕ್ಯ ದೇವರ ಉದ್ದೇಶದಲ್ಲಿರುವಂತ ವಾಕ್ಯನ ಅಥವಾ ಲೋಕದ ಬಂದಂತ ವಾಕ್ಯದ ಜ್ಞಾನನ ಅಂತ. ಹಲ್ಲೆಲೂಯಾ. ನಾನು ಪ್ರಶ್ನೆ ಕೇಳ್ತೇನೆ, ಒಬ್ಬ ವ್ಯಕ್ತಿ ನಾಶವಾಗ್ಲಕ್ಕೆ ಕಾರಣ ಏನಿರಬಹುದು? ಒಬ್ಬ ವ್ಯಕ್ತಿ ಸಭೆಯಲ್ಲಿರುವಂತವನು ನಾಶವಾಗ್ಲ ಕಾರಣ ಏನಿರಬಹುದು ಅಂತ ಪ್ರಶ್ನೆ ಬಂದಾಗ ಒಂದ್ಸರ್ತಿ ಗೆಸ್ ಮಾಡ್ರೆ ಏನಿರಬಹುದು? ಒಬ್ಬ ವ್ಯಕ್ತಿ ಸಭೆಯಲ್ಲಿ ಬಂದು ಸಭೆಯಲ್ಲಿ ಕೂತ್ಕೊಂಡು ವಾಕ್ಯವನ್ನ ಕೇಳಿ ಅಂದ್ರೆ ಆತ್ಮಿಕನಾದಂಥವನು ನಾಶನಕ್ಕೆ ಹೋಗ್ಬೇಕಾದ್ರೆ ಏನ್ ಕಾರಣ ಇರಬಹುದು ಅಂತ ಯೋಚಿಸಿದ್ರೆ ಸೈತಾನ ಅಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಸೈತಾನ ಅಂತ ನಿಮ್ಮ ಕಾಲಗಳ ಕೆಳಗಡೆನೆ ಹಣ, ಸೈತಾನಿಗಿಂತಲೂ ಜಯಶಾಲಿಗಳಿಗಿಂತಲೂ ಜಯಶಾಲಿಗಳಾಗಿದ್ದೀರಂತ ವಾಕ್ಯ ಹೇಳ್ತು. ಅಂದ್ರೆ ಸೈತಾನನ ಕತೆ ಮುಗೀತು. ಸೈತಾನ ಅಂತೂ ಅಲ್ಲ, ನಿಮ್ಮ ಅಕ್ಕಪಕ್ಕದವರಂತೂ ಅಲ್ಲ. ಆದ್ರೆ ಒಬ್ಬ
ಸ್ಪಿರಿಚುವಲ್ ವ್ಯಕ್ತಿ ನಾಶನದ ಕಡೆಗೆ ಹೋಗಬೇಕಾದ್ರೆ ಮುಖ್ಯವಾದ ಕಾರಣ ಏನಾದರೂ ಇದ್ರೆ ರಾಂಗ್ ಟೀಚಿಂಗ್, ಏನು ತಪ್ಪು ಬೋಧನೆ. ಅದಕ್ಕೆ ವಾಕ್ಯ ಹೇಳ್ತದ, ನಿಮ್ಮನ್ನ ನೀವು ಮೋಸಗೊಳಿಸ್ಬೇಡ. ಒಂದು ಸಭೆಯ ಜನಗಳು ಪೌಲ ವಾಕ್ಯವನ್ನ ಹೇಳಿ ಹೋದ್ಮೇಲೆ ಓದಿ ಪರೀಕ್ಷೆ ಮಾಡ್ತಾ ಇದ್ರೆ ಅದು ಸತ್ಯವೇದದಲ್ಲಿ ಅದನ್ನ ಇಲ್ಲ ಅಂತ. ಇವತ್ತು ಅಂದ್ರೆ ಸಭೆಯಲ್ಲಿ ದೇವರು ನಮ್ಮನ್ನ ಯಾವುದಕ್ಕಾಗಿ ಇಟ್ಟ ಹೇಳ್ರಿ? ಒಂದು, ನೋಡುವಂತ ದೃಷ್ಟಿ ಬದಲಾವಣೆ ಕಡೆ ಇರಬೇಕು. ಸೆಕೆಂಡದಾಗಿ ಸಭೆಯಲ್ಲಿ ಏನಾದ್ರೂ ಆಶೀರ್ವಾದಗಳು ಬರಬೇಕಾದ್ರೆ ಕ್ರಿಸ್ತ ಯೇಸುವಿನಲ್ಲಿರುವ ಸಕಲ ಆಶೀರ್ವಾದಗಳು ಯಾರಲ್ಲಿವೆ? ಜೋರಾಗಿ ಯಾರಲ್ಲಿವೆ? ಹೌದಾ? ಅಲ್ಲಿ ಹೇಳಿದ ಪೇತ್ರ, 1 ನಿಮಿಷ ತಾಳು, 3 ದಿನ ನಾನು ಉಪವಾಸ ಮಾಡಿ ದೇವರಿಂದ ಪಡ್ಕೊಂಡು ನಿಮಗೆ ಕೊಡ್ತೇನೆ ಅಂತ ಹೇಳ್ದ. ನನ್ನಲ್ಲಿ ಇರೋದನ್ನ ಕೊಡ್ತೇನೆ ಅಂತ ಹೇಳ್ದ. ಯೇಸುವೆ ನಿನ್ನ ಗಾಯವುಳ್ಳ ಹಸ್ತದಿಂದ ಹೆಂಗಾದ್ರೂ ಮಾಡ್ಬಿಟ್ರಿ, ಈ ಮಗನ ಆಶೀರ್ವಾದ ಮಾಡ್ರಿ, ಹೆಂಗಾದ್ರೂ ನೀವೇ ಮಾಡ್ರಿ ಅಂತ ಹೇಳಿಲ್ಲ. ನನ್ನಲ್ಲಿ ಇರೋದನ್ನ ಕೊಡ್ತೇನೆ ಅಂತ ಹೇಳ್ದ. ಯೇಸುವಿನಲ್ಲಿ ಇರೋದಲ್ಲ, ನಿಮ್ಮ ಒಳಗಡೆ ಇರೋದನ್ನ ಕೊಡ್ರಿ ಲೋಕಕ್ಕೆ. ವಾಕ್ಯ ಹೇಳ್ತದ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಯೇಸು ಲೋಕಕ್ಕೆ ಬೆಳಕಾಗಿದ್ದ, ಈಗಲೂ ಇದ್ದಾರೆ. ಆದ್ರೆ ಯೇಸುವಿನಲ್ಲಿ ಜೀವಿಸುವಂತವರು ಕೂಡ ಬೆಳಕಾಗಿದ್ದಾರೆ. ಹಲ್ಲೆಲೂಯ. ನನ್ನಲ್ಲಿ ಇರೋದನ್ನ ಕೊಡ್ತೇನೆ ಅಂತ ಹೇಳ್ದ. ಅಂದ್ರೆ ಲೋಕಕ್ಕೆ ಬೇಕಾಗಿರುವುದು ಯೇಸುವಿನಲ್ಲಿ ಇರುವಂತದಲ್ಲ, ಯೇಸುವಿನಲ್ಲಿ ಇರುವಂತದ್ದು ಈಗಾಗಲೇ ಸಭೆ ಎಂಬ ನಮ್ಮ ಒಳಗಡೆ ದೇವರು ಇಟ್ಟಿದ್ದಾರೆ. ಸಕಲ ಯಾವುದು? ಖಾಲಿ ಒಂದೇ ಆಶೀರ್ವಾದನ? ಓಕೆ, 2 ಆಶೀರ್ವಾದನ? ಸಕಲ ಆತ್ಮೀಯ ಆಶೀರ್ವಾದಗಳನ್ನ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಬೇಕು ಅಂತ ಹೇಳಿಲ್ಲ. ಅನುಗ್ರಹಿಸಿದ್ದಾನೆ ಅಂದ್ರೆ ನಿನ್ನಲ್ಲಿ ಇರೋದನ್ನ ಕೊಡು ಸಭೆಗೆ. ಇನ್ನು ಲೋಕಕ್ಕೆ ಕ್ರಿಸ್ತನ ಅವಶ್ಯಕತೆಗಿಂತಲೂ ಕ್ರಿಸ್ತನಲ್ಲಿ ಇರುವವರ ಅವಶ್ಯಕತೆ ಇದೆ. ಮಾಡಬೇಕಾದದನ್ನ ಮಾಡಿ ಮುಗಿಸಿ ಹೋಗಿ ಆಯ್ತು. ಆದ್ರೆ ಈಗ ಲೋಕಕ್ಕೆ ಬೇಕಾದಂತ ಅವಶ್ಯಕತೆ ಕ್ರಿಸ್ತನಲ್ಲಿ ಇರುವವರ ಅವಶ್ಯಕತೆ. ಮಕ್ಕಳವರಿಗೆ ಲೋಕಕ್ಕೆ ಬೇಕಾದದ್ದು ನಿನ್ನ ಅವಶ್ಯಕತೆ, ಲೋಕಕ್ಕೆ ಬೇಕಾದದ್ದು ಕ್ರಿಸ್ತನ ಅವಶ್ಯಕತೆಗಿಂತಲೂ ನಿನ್ನ ಅವಶ್ಯಕತೆ ಇದೆ ಈಗ. ಹಲ್ಲೆಲೂಯಾ. ಕ್ರಿಸ್ತನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಕ್ರಿಸ್ತನ್ ಇಲ್ಲ ಅಂದ್ರೆ ಏನು ಇಲ್ಲ. ಆದ್ರೆ ಕ್ರಿಸ್ತನೇ ಈಗ ದೇವರ ಆತ್ಮನು ಎಲ್ಲಿ ವಾಸ ಮಾಡ್ತಾನ? ಎಲ್ಲಿ ವಾಸ ಮಾಡ್ತಾನ? ದೇವರು ಮೂಲಕವಾಗಿ ಮಾಡ್ಬೇಕು. ಹಲ್ಲೆಲೂಯಾ. ಯಾರ ಮೂಲಕವಾಗಿ ಮಾಡ್ಬೇಕು? ದೇವರು. ಯಾರೋ ಪಾಸ್ಟರ್ ಬರ್ತಾರೆ, ಪಾಸ್ಟರ್ಗೆ ನಾವೇನ್ ಮಾಡ್ಬೇಕು? ಗೌರವಿಸೋದು ತಪ್ಪಲ್ಲ. ಆದ್ರೆ ಅದೇ ಪಾಸ್ಟರ್ ಒಳಗಡೆ ಇರುವಂತ ಆತ್ಮನು ನಿಮ್ಮ ಒಳಗಡೆ. ಆದ್ರೆ ಪಾಸ್ಟರ್ ಮೂಲಕವಾಗಿ ಜರಬೇಕಾದದ್ದು ನಮ್ಮ ಮೂಲಕವಾಗಿ ಯಾಕೆ ಜರುಗ್ತಾ ಇಲ್ಲ? ಸಭೆ ಒಳಗಡೆ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ನಮ್ಮ ಮೂಲಕವಾಗಿ ಜರುಗಲ್ಲ ಅಂದ್ರೆ ಅದಕ್ಕೆ ವಾಕ್ಯ ಹೇಳ್ತದ, ನೀವು ಇನ್ನು ಹಸುಗೂಸುಗಳಾಗಿರದೆ ಪ್ರಾಯಸ್ತಕ್ಕೆ ಬನ್ರಿ. ನಾನು ಒಂದು ವಿಷಯ ಹೇಳ್ತೇನೆ ನಿಮಗೆ, ಎಕ್ಸಾಂಪಲ್ ಕೊಟ್ಟು ಸ್ವಲ್ಪ ಇಲ್ಲಿ ಬರ್ತೀನಿ. ನಾವು ಅನೇಕ ಸರಿ ಯೋಚನೆ ಮಾಡ್ತಾ ಇರ್ತೇವೆ. ಓಕೆ, ಏನಂತ ಗೊತ್ತದನ? ಪಾಸ್ಟರ್ ಮೂಲಕವಾಗಿ ಆಗುವಂಥದ್ದು ನಮ್ಮ ಮೂಲಕವಾಗಿ ಯಾಕೆ ಆಗ್ತಾ ಇಲ್ಲ? ಓಕೆ, ಅವ್ರಿಗೆ ಸಿಕ್ಕಂತ ವಾಕ್ಯದ ಜ್ಞಾನ ಯಾಕೆ ನಮಗೆ ಸಿಗ್ತಾ ಇಲ್ಲ ಅಂದಾಗ, ಎಷ್ಟು ವರ್ಷದಾಗ ಹೇಳಕ್ಕೆ? 10 ವರ್ಷದಾಗ ಹೇಳ. ಈಗಿಗೆ ಒಂದು 100 ರೂಪಾಯಿಯನ್ನ ಕೊಟ್ರೆ ಏನನ್ನ ತಗೊಂಡು ಬರಬೇಕು ಅದನ್ನ ತಗೊಂಡ್ ಬರ್ತಾಳೆ. ಏನು? ಓಕೆ, ಏನನ್ನ ತಗೊಂಡ್ ಬರ್ಬೇಕು ಆಕೆ ತಗೊಂಡ್ ಬರ್ತಾಳೆ. ಈಕೆ ಕೈಯಲ್ಲಿ 1,00,000 ರೂಪಾಯಿ ಕೊಟ್ರೆ ಏನ್ ಮಾಡ್ತಾಳೆ ಹೇಳ್ರಿ? ಏನ್ ತರಬೇಕು ಅದು ತಂದು ಬಾಕಿ ರೊಕ್ಕಾಕಿದೆ ನೆನಪೇ ಇರಂಗಿಲ್ಲ. ಅಲ್ಲೇ ದುಕಾನ್ದಾಗೆ ಭೇಟಿ ಹಾಕಿ ಚಾಕ್ಲೇಟ್ ಬೇಕು, ಬರೀ ಚಾಕ್ಲೇಟ್ ತಗೊಂಡ್ ಬರ್ತಾಳೆ ಅಷ್ಟೇ. ಈಗ ಅದೇ 1,00,000 ರೂಪಾಯಿ ದೊಡ್ಡವರ ಕೈಯಲ್ಲಿ ಕೊಟ್ರೆ ಏನನ್ನ ತರಬೇಕು ಅದನ್ನ ತಂದು ಹೆಚ್ಚಾದದನ್ನ ತಿರುಗಿ ರಿಟರ್ನ್ ತಗೊಂಡ್ ಬರ್ತಾರೆ. ಈಗ ನಮ್ಮ ಮೂಲಕವಾಗಿ ಅಂದ್ರೆ ಯಾಕೆ ಕಾರ್ಯಗಳು ಜರುಗ್ತಾ ಇಲ್ಲ ಅಂದ್ರೆ, ನಮಗೆ ಎಲ್ಲವೂ ತಂದೆ ಆಸ್ತಿ ಯಾರ್ದು? ನಮ್ಮದೇ ಅದ. ಆದ್ರೆ ನಾವೆಲ್ಲಿ ಬೆಳಿಬೇಕು? ಆತ್ಮದಲ್ಲಿ ಬೆಳೆದಾಗ ಒಬ್ಬ ಸೇವಕ ಮಾಡುವುದಕ್ಕಿಂತಲೂ ಅನ್ನೋದಕ್ಕಿಂತ ಕ್ರಿಸ್ತನಿಗಿಂತಲೂ ಹೆಚ್ಚಾದ ಕಾರ್ಯವನ್ನು ಮಾಡಕ್ಕೆ ಸಾಧ್ಯವಾಗ್ತದೆ. ಓಕೆ, ಹಲ್ಲೆಲೂಯಾ. ಅಂದ್ರೆ ನಮ್ಗೆ ವಾಕ್ಯದ ಜ್ಞಾನ ಬಂದಾಗ ನಾವು ಸಭೆಯಲ್ಲಿ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲ್ಪಡ್ತೇವೆ. ಒಬ್ಬ ಮನುಷ್ಯನಿಗೆ ಬೇಕಾದದ್ದು ಯಾವ ಜ್ಞಾನ? ವಾಕ್ಯದ ಪ್ರಕಟಣೆ ಬೇಕು. ಹಲ್ಲೆಲೂಯಾ. ದೇವರು ನಮ್ಗೆಲ್ಲ ಮಾಡ್ಯಾರ, ಆದ್ರೆ ಆ ದೇವರು ಏನನ್ನ ನನಗಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಭಾಗ. ನೋಡಿ ಏನಂತ? ರಕ್ಷಣೆ ನೋಡಿ ಏನಂತ? ಏನಂತ? ರಕ್ಷಣೆ ಹೊಂದುವುದು ಒಂದು ಭಾಗ.
ಸತ್ಯದ ಜ್ಞಾನಕ್ಕೆ ಸೇರೋದು ಇನ್ನೊಂದು ಭಾಗ. ಒಂದೇ ವಾಕ್ಯದಲ್ಲಿ ಸರಿ 2 ಅರ್ಥ. ರಕ್ಷಣೆ ಎಲ್ಲರೂ ಹೊಂದಿದ್ದೆವು. ಒಂದು ಹಿಂದೂ ಅಂದ್ರೆ ಸರಿ ಯಾರೇ ಆಗಿರಲಿ ಸರಿ ರಕ್ಷಣೆ ಹೊಂದಿರೋ ಅವ್ರಿಗೆ ಗೊತ್ತದ ಓಕೆ ಯೇಸುನೇ ಒಳ್ಳೆ ದೇವರು, ಸರಿ ಅವ್ರಿಗೆ ಬಿಟ್ಟರೆ ಯಾವ ದೇವರಿಲ್ಲ ಅಂತ ನಂಬಿಕೆ ಇಟ್ಟಾರ. ಅವ್ರು ರಕ್ಷಣೆ ಹೊಂದ್ಯಾರ. ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುವುದರ ಮೂಲಕವಾಗಿ ಏನಾಗ್ಯದ ರಕ್ಷಣೆ ಹೊಂದ್ಯಾರ. ರಕ್ಷಣೆ ಹೊಂದುವುದು ಕಷ್ಟ ಅಲ್ಲ, ಯಾಕಂದ್ರೆ ರಕ್ಷಣೆ ಹೊಂದಕ್ಕೆ ನಾವು ಏನೇನೋ ಮಾಡಿಲ್ಲ, ನಾವೇನು ಕ್ರಯ ಕೊಟ್ಟಿಲ್ಲ. ರಕ್ಷಣೆ ಹೊಂದೋದು ದೇವರು ಮಾಡಿರುವಂತ ಕಾರ್ಯಗಳ ಮೇಲೆ ನಂಬಿಕೆ ಇಡೋದ್ರಿಂದ ನಾವು ರಕ್ಷಣೆ ಹೊಂದಿದ್ದೇವೆ. ರಕ್ಷಣೆ ಹೊಂದೋದಕ್ಕೆ ಕಷ್ಟಪಟ್ಟಿಲ್ಲ. ರಕ್ಷಣೆ ಹೊಂದೋದು ಒಂದು ಭಾಗವಾದ್ರೆ ದೇವರು ನನಗೆ ಯಾಕೆ ರಕ್ಷಣೆ ಕೊಟ್ಟ, ಉದ್ದೇಶ ಏನದ? ಅಲ್ಲೆಲ್ಲೂಯ. ರಕ್ಷಣೆ ಕೊಟ್ಟ ಅಂದ್ರೆ ಅದ್ರ ಒಳಗಡೆ ಉದ್ದೇಶ ಇರಬೇಕು. ಸತ್ಯದ ಜ್ಞಾನಕ್ಕೆ ಬರಬೇಕು. ಸತ್ಯ ಅಂದ್ರೆ ಏನು ತಿಳ್ಕೊಳ್ಬೇಕು. ಓಕೆ, ನನಗಾಗಿ ದೇವರು ಏನ್ ಮಾಡ್ದ ಅದ್ರ ಮೇಲೆ ನಾನು ರಕ್ಷಣೆ ಹೊಂದಿದೆ. ಆದ್ರೆ ಸತ್ಯದ ಜ್ಞಾನಕ್ಕೆ ಬಂದ್ರೆ ನಾನು ಕ್ರಿಸ್ತನಲ್ಲಿ ಇದ್ದುಕೊಂಡು ಏನ್ ಮಾಡಬಹುದು? ಅಲ್ಲೆಲ್ಲೂಯ. ನಾನು ಕ್ರಿಸ್ತನಲ್ಲಿ ಇದ್ದುಕೊಂಡು ಏನನ್ನ ಮಾಡಬಹುದು. ಅದಕ್ಕೆ ವಾಕ್ಯ ಹೇಳ್ತದ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವೇ ಹೆಚ್ಚಾಗಿ ಫಲವನ್ನ. ನೀನು ಒಬ್ಬನೇ ಫಲ ಕೊಡಕ್ಕಾಗಲ್ಲ. ನೀನು ನನ್ನಲ್ಲಿ ಬಂದಾಗ ನಾನು ಇನ್ನು ಹೆಚ್ಚಾಗಿ ಫಲವನ್ನ ಕೊಡುವಂತೆ ಮಾಡ್ತೇನೆ. ಆಮೆನ್. ಓಕೆ, ನನ್ನ ಜೀವಿತದಲ್ಲಿ ಏನು ಓಕೆ ಅನುಭವ ಸರ್. ಇವತ್ತು ಕೂಡ ನಾನು ವಾಕ್ಯವನ್ನ ಸರ್ ನಿಮ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ನನಗೆ ವಾಕ್ಯ ಹೇಳಕ್ಕಾಗ ಅವಕಾಶ ಇಲ್ಲ. ನಾನು ಕಲಿತಾ ಇದ್ದೇನೆ ಇನ್ನು. ಆಮೇಲೆ ಒಂದು ಕಡೆ ಕಲಿತ್ಬೇಕು, ದೇವರ ಅವಕಾಶಗಳು ಕೊಟ್ಟಾಗ ಕಲಿಸ್ಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಎಷ್ಟೇ ದೊಡ್ಡ ಸ್ಥಾನಕ್ಕೆ ಬಂದ್ರು ಸರ್ 2 ವಿಷಯಗಳನ್ನ ಯಾವತ್ತು ಮರಿಬಾರ್ದು. ಒಂದು ಕಲಿಬೇಕು ಸರ್, 2ನೇದಾಗಿ ಕಲಿಸಬೇಕು. ಇದು ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಇರಬೇಕು. ಒಂದು ಕಲಿಬೇಕು, ಇನ್ನೊಂದು ಕಲಿಸ್ಬೇಕು. ಓಕೆ, ನನ್ನ ಜೀವಿತದಲ್ಲಿ ನಾನು SLC ಸರ್ 5 ಪೈಕಿ ಫೇಲ್ ಆದ. ಫಸ್ಟಿಗೆ SLC 5 ಪೈಕಿ ಫೇಲ್ ಅನ್ಕೊಂಡು ಏನ್ ಮಾಡಕ್ ಬರಲ್ಲ ಅಂತ. ಆದ್ರೆ ದೇವರು ತಿರುಗಿ ಪಾಸ್ ಆದ. ಬಿಟ್ಟು ಗಾಂಧೀಜಿ 10 ಪೈಕಿ ಫೇಲ್ ಆದ, 4 ಪೈಕಿ ಫೇಲ್ ಆದ. ಓಕೆನಾ? ಫೇಲ್ ಆದ್ಮೇಲೆ ತಿರುಗಿ ಏನಾದ ಪಾಸ್ ಆದ. ಆದ್ರೆ ಚೆನ್ನಾಗಿ ನನಗೆ ಏನು ಸರಿ ಏನಿಲ್ಲ ಸರ್ ಅಂದ್ರೆ ಗೊತ್ತಿರಲಿಲ್ಲ. ಆದ್ರೆ ದೇವರ ಕೃಪೆ ಕೆಲಸಕ್ಕೆ ಬಾರದಂತ ಅಂದ್ರೆ ಯಾವುದಕ್ಕೂ ಬಾರದಂತ ಕಲ್ಲನ್ನ ದೇವರು ಮೂಲೆಗಲ್ಲಾಗಿ ಮಾಡಕ್ಕೆ ದೇವರು ನಿಮ್ಮ ಜೀವಿತದಲ್ಲಿ ಸಾಮರ್ಥ್ಯವುಳ್ಳವರಾಗ. ಕೊನೆಯದಾಗಿ ಹೇಳ್ತಾ ಕೇಳ್ರಿ, ನಿಮ್ಮ ಕುಟುಂಬದಲ್ಲಿ ದೇವರು ಯಾಕೆ ನಿಮ್ಮನ್ನ ಇಟ್ಟಿದ್ದಾರೆ ಅಂದ್ರೆ, ಸಭೆಯಲ್ಲಿ ದೇವರು ನಿಮ್ಮನ್ನ ಸರ್ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಕೆಟ್ಟ ಜನಗಳ ಮಧ್ಯದಲ್ಲಿ ದೇವರು ಯಾಕೆ ಇಟ್ಟಿದ್ದಾರೆ ಅಂದ್ರೆ ಆ ಜನಗಳಿಗೆ ಬದಲಾಯಿಸಬೇಕಾದಂಥದ್ದು ನಿಮ್ಮ ಕೆಲಸ. ಒಬ್ಬ 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 ಕೆಟ್ಟವನಿಗೆ ಇರುವಂತ ಸ್ಥಿತಿಯಲ್ಲಿ ಮಾತನಾಡುವುದನ್ನ ಬಿಟ್ಟು ಅವನಿಗೆ ನೋಡಬೇಕಾದಂತ ದೃಷ್ಟಿ ಬದಲಾವಣೆ ಕಡೆ ಆದಾಗ ಆತನ ದೃಷ್ಟಿ ಬದಲಾವಣೆ, ಆತನ ಜೀವಿತ ಬದಲಾವಣೆ ಆಗ್ತದೆ. ಒಬ್ಬ ಕುಡುಕನಿಗೆ ಕುಡುಕ ಸರ್ ವ್ಯಭಿಚಾರಿಗೆ ಎಷ್ಟೋ ದಿನ ವ್ಯಭಿಚಾರಿ ಆಕೆ ಯಾವತ್ತೂ ಬದಲಾವಣೆ ಆಗಿಲ್ಲ. ಆತನಿಂದ ಈತ ಪಾಪಿಗಳ ಸರಿ ಸ್ನೇಹಿತ ಎಲ್ಲ ಅಂತ ಇದ್ರು. ಬಟ್ ಯೇಸು ಏನ್ ಹೇಳಿದ್ರು, ಇವನು ಸಹ ಅಬ್ರಹಾಮನ. ಈ ಕೋರಿಂಥ ಸಭೆಯಲ್ಲಿ ಸತ್ಯವಾದ ಹೇಳ್ತಾ, ಒಬ್ಬನು ತನ್ನ ಅಪ್ಪನ ಹೆಂಡತಿಯಲ್ಲಿ ಇಟ್ಕೊಂಡಂತ ಇನ್ನೆಲ್ಲ ಬಂದಾಗ ಒಬ್ಬನು ತನ್ನ ಅಪ್ಪನ ಹೆಂಡತಿಯಲ್ಲಿ ಇಂಡೈರೆಕ್ಟ್ ಆಗಿ ತಾಯಿಯನ್ನ ಅಂತ ಹೇಳ್ತದ. ಅಲ್ಲಿ ಅಂತ ಪರಿಸ್ಥಿತಿಯಲ್ಲಿ ಇರುವಂತ ಜನಗಳಿಗೆ ಯೇಸುವಿನ ಜೀವಿತ ಬದಲಾವಣೆ ಕಡೆ ನೋಡುವಂತ ದೃಷ್ಟಿ ಬದಲಾವಣೆ ಕಡೆ. ಏನು ಏನು ನೋಡುವ ದೃಷ್ಟಿ? ಜೋರಾಗಿ ಹೇಳ್ರಿ. ಜೀವಿತಗಳಲ್ಲಿ ಯಾರನ್ನಾದ್ರೂ ರಕ್ಷಣೆ ಕಡೆಗೆ ತರಬೇಕಾದ್ರೆ ಇರುವ ಸ್ಥಿತಿಯಲ್ಲಿ ಕರಿಬೇಡ್ರಿ, ಏನನ್ನಾಗಿ ನೋಡಬೇಕು ಆ ಸ್ಥಿತಿ ಒಳಗಡೆ ಕರಿ. ಅಲ್ಲಿದ್ದ ಗಿದ್ಯೋನ ಇದ್ದ ಜನಗಳಿಗೆ ಭಯಪಟ್ಟು, ಸಮಾಜಕ್ಕೆ ಭಯಪಟ್ಟು, ಜಗಗೋದಿ ಬಡಿತಾರವಾಗ ಪರಾಕ್ರಮಶಾಲಿ ಅಂತ ಕರೆದು. ಏನು ಪರಾಕ್ರಮ? ದೇವ್ರು ಹೇಳ್ಬೇಕಾಗತ್ತೆ ಗಂಜುಗುರ್ಕ ಗಿದ್ಯೋನನೇ ಅಂತ ಕರಿಬೇಕಾಗಿತ್ತು. ಆದ್ರೆ ಪರಾಕ್ರಮಶಾಲಿ ಅಂತ ಕರೆದಾಗ ಆತ ನನ್ನನ್ನ ಕರಿತಾ ಇದೆಯಾ ಅಂತ ನೋಡಿದಾಗ ಯೋಗ್ಯತೆ ಇಲ್ಲದವರನ್ನ ತಂದು ನಿಲ್ಲಿಸೋದೇ ಕೃಪೆ. ಇವತ್ತು ನಾವು ಅಂದ್ಕೊಂಡಿರ್ಬೋದು ನಾನು ಏನು ಇಲ್ಲ, ಆದ್ರೆ ದೇವರು ನಿಮ್ಮ ಮೂಲಕವಾಗಿ ಎಲ್ಲ ಮಾಡ್ತಾರೆ. ನಾನು ನನ್ನಿಂದ ಏನು ಮಾಡಕ್ ಆಗಲ್ಲ ಅಂತ ನೀವು ಒಂದ್ ವೇಳೆ ಯೋಚನೆ ಮಾಡಿದ್ರೆ, ಪರಾಕ್ರಮಶಾಲಿಯೇ ನೀನು ಗಿದ್ಯೋನ
ಆದ್ರೆ ಜನಗಳಿಗೆ ಅಂಜಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿನ್ನನ್ನ ಕರೆದದ್ದು ನನ್ನ ಬಾಯಿ ಆಗಿರೋದ್ರಿಂದ ನೀನು ಇಂದಿನಿಂದ ಪರಾಕ್ರಮಶಾಲಿ ಆಗ್ತಿ. ಹಲ್ಲೆಲೂಯಾ. 300 ಜನರಿಂದ ಗೆಲ್ಲುವಂತ ಮಾಡಿದ್ದು ದೇವರ ಕೃಪೆ. ಸೈನ್ಯಗಳು ಬರಲಿ, ಆದ್ರೆ ಕೃಪೆ ಯೋಗ್ಯತೆ ಇಲ್ಲದವರನ್ನ ತಂದು ದೇವರ ಕೃಪೆ ಅಂದ್ರೆ ಏನು ಅಂತ ತೋರಿಸೋಕಾಗ ಸಭೆಯಲ್ಲಿ ದೇವರ ಮನೆ ಇಟ್ಟಾರೆ. ಹಲ್ಲೆಲೂಯಾ. ದೇವರ ಕೃಪೆನ ಹಿಂಗ ನೋಡ್ಬೇಕು ಗೊತ್ತಿದ್ರೆ ನಾವು ದೇವರ ಕೃಪೆಯನ್ನ ಯಾವಾಗ್ಲೂ ಕೂಡ ನಮ್ಮ ಹೆಚ್ಚಳಿಕೆದಲ್ಲಿ ಏನು ಇಲ್ಲ, ಎಲ್ಲ ಇರೋದು ಯಾರ ಕೃಪೆ? ದೇವರ ಕೃಪೆ. ಆಮೆನ್. ಅದಕ್ಕಾಗಿ ದೇವರ ಕೃಪೆಯನ್ನ ನಾವು ತಿಳಿದುಕೊಂಡಾಗ ನಾವು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲ್ಪಡ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ರಿ, ಸಭೆಯಲ್ಲಿ ಯಾಕೆ ದೇವರು ಇಟ್ಟಾರ? ಕೆಟ್ಟವರನ್ನ ಕೆಟ್ಟತನ ಹಂಗೆ ಸೇಮ್ ಹಂಗೆ ನೋಡ್ಬೇಕಾ? ನಮ್ಮ ಪಕ್ಕದಲ್ಲಿ ಯಾರು ತೊಂದ್ರೆ ಬಂದ್ರೆ ಹೇಳ್ತೇವೆ, ಹೊರಗೆ ನೋಡು ಶರಿ ಕೂಡಿದ್ರೆ ಇಬ್ಬರು ಚರ್ಚೆ ಬಂದು ಕುಂತಾನ, ಹೊರಗೆ ಈಟ್ ಜಗಳ ಮಾಡ್ತಾಳ ಅಂದ್ರು ಚರ್ಚಿಗೆ ಎಲ್ಲೋಕೆ ಪೈಲೆ ಬರ್ತಾವ ಸಂದರೆ ಜಗಳ ಮಾಡ್ತಾಳ. 8 ಜನ ಹಾಡ್ತಾಳ ಚಂದ ಮೈಕನಿಗೆ ಹಿಡ್ಕೊಂಡು ಇಳ ನೋಡ್ರಿಕೆಲ್ಲ ಅಂತ. ಮನೆಗೆ ಜಗಳ ಮಾಡ್ತಾಳ, ಇಲ್ಲಿ ಬಂದು ಹಾಡ್ತಾಳ. ಮನೆಗೆ ಕಂಡು ಜಗಳ ಮಾಡ್ತಾಳ, ಇಲ್ಲಿ ಬಂದು ಪ್ರೇಯರ್ ಮಾಡ್ತಾಳ. ಅರೆ ದೇವರ ವಾಕ್ಯ ಹೇಳ್ತದ, ನೀತಿವಂತರನ್ನ ಕರೆಯಕ್ಕಾಗಿ ಬರಲಿಲ್ಲ, ಎಷ್ಟು ಹೋದವರನ್ನ ಕರೆಯಕ್ಕಾಗಿ ಬಂದ. ರಾಯಭಾರಿ ಆದ್ರೆ ನಿನ್ ಒಳಗಡೆ ಅವರು ಇರುವಂತ ಸ್ಥಿತಿಯಲ್ಲಿ ನೋಡಬೇಡ, ಇಲ್ಲದೆ ಇರೋದನ್ನ ನೋಡು. ನೀತಿವಂತರಿಲ್ಲ, ಇಲ್ಲದೆ ಇರೋದನ್ನ ನೋಡು. ಕೆಲವರಿಗೆ ಆರೋಗ್ಯ ಇರಂಗಿಲ್ಲ, ಕಣ್ಣಿಗೆ ಕಾಣುವಂತ ಸ್ವಲ್ಪ ಕಾಲ ಆರೋಗ್ಯ ಇಲ್ಲ, ಆದ್ರೆ ಸತ್ಯವಾದ ಆತನ ಬಾಸುಂಡೆಗಳಿಂದ ನಾವು ಗುಣವಾಗಿದ್ದೇವೆ. ನಮ್ಗೆ ಆರೋಗ್ಯ ಕಣ್ಣಿಗೆ ಕಾಣ್ತಾ ಇಲ್ವಾ? ಕಣ್ಣಿಗೆ ಕಾಣುವಂತ ರೋಗ ಸ್ವಲ್ಪ ದಿನನೇ ಇರ್ತದೆ, ಆದ್ರೆ ಕಣ್ಣಿಗೆ ಕಾಣದೇ ಇರುವಂತ ಆರೋಗ್ಯ ಸದಾ ಕಾಲದ. ಕಣ್ಣಿಗೆ ಕಾಣದೇ ಇರುವಂತ ಸಮೃದ್ಧಿ ಕೊನೆ ತನಕ ಇರುತ್ತೆ. ಕೊನೆಯದಾಗಿ ಒಂದು ವಾಕ್ಯವನ್ನ ಓದಿ ನಾನು ಮುಗಿಸ್ತೇನೆ. ಯೋಹಾನ 10 ಒಂದ್ಸರಿ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಕಳ್ಳನು ಕಳ್ಳನು ಕದ್ದುಕೊಳ್ಳಕ್ಕ, ಕುಯ್ಯಕ್ಕ, ಜೋರಾಗಿ ಏನ್ ಮಾಡಕ್ಕ? ನಾನಾದರೂ ಅವುಗಳಿಗೆ ಜೀವವನ್ನ ಕೊಡಬೇಕೆಂತಲ್ಲ, ಅದು ಅರ್ಥ ಮಾಡ್ಕೊಳ್ರಿ. ಯೇಸು ಜೀವವನ್ನ ಕೊಡಕ ಅಷ್ಟೇ ಬರಲಿಲ್ಲ, ಸಮೃದ್ಧಿಯ ಕೊಡಕ ಬಂದ. ಈಗ ಸಮೃದ್ಧಿ ಅಂದ್ರೆ ಏನು ಅಂತ ಒಂದೇ ವಿಷಯದ ಹೇಳಿ ನಾನು ನಿಮ್ಗೆ ಪ್ರಾರ್ಥನೆ ಕಡೆ ನಡೆಸ್ತೇನೆ. ಈಗ ಸಮೃದ್ಧಿ ಅಂದ್ರೆ ಏನು? ದೇವರು ಬರೀ ಜೀವವನ್ನ ಕೊಡಕ್ಕಾಗ ಬಂದಿಲ್ಲ, ಏನೇ ಕೊಟ್ಟರು ದೇವರು ಸಮೃದ್ಧಿಯಾಗಿ ಕೊಡ್ತಾರೆ. ಜೋರಾಗಿರ್ಲಿ, ಸಮೃದ್ಧಿಯಾಗಿ ಕೊಡ್ತಾರೆ. ಸಮೃದ್ಧಿ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಒಂದು ಗ್ಲಾಸ್ ಅಲ್ಲಿ ನೀರನ್ನು ಹಾಕ್ತಾ ಇದ್ರಿ ಅನ್ಕೋರೇನು? ಒಂದು ಗ್ಲಾಸ್ ಅಲ್ಲಿ ನೀರನ್ನು ಹಾಕ್ತಾ ಇದ್ರಿ, ಅದು ಎಂತನ ಬಂತು? ಅದು ಫುಲ್ ಆಗಿದೆ. ಏನಾಗಿದೆ ಈಗ? ಫುಲ್ ಆಗಿದೆ. ಅದು ಫುಲ್ ಆದಾಗ ಸಮೃದ್ಧಿ ಆಗಲ್ಲ, ಅದು ತುಂಬಿ ಹರಿತಾ ಇರುತ್ತೆ. ಹಲ್ಲೆಲೂಯಾ. ದೇವರು ಸಭೆಯ ಒಳಗಡೆ ಯಾಕೆ ನಮ್ಗೆ ಇಟ್ಟಾರಂದ್ರೆ, ಮೊದಲು ನೀನು ರಕ್ಷಣೆ ಹೊಂದಿದ ಮೇಲೆ ನೀನು ಆಶೀರ್ವಾದದ ಕಡೆಗೆ ಬಾ. ಎರಡನೇದಾಗಿ ನಿನ್ನಿಂದ ರಕ್ಷಣೆ ಹೊಂದಬೇಕು, ನಿನ್ನಿಂದ ರಕ್ಷಣೆ ಒಳಗಡೆ ಬರಬೇಕು. ನೀನ್ ರಕ್ಷಣೆ ಹೊಂದೋದು ಸಮೃದ್ಧಿ ಆಗಲ್ಲ, ನೀನು ಆಶೀರ್ವಾದವಾಗಿರೋದು ಸಮೃದ್ಧಿ ಆಗಲ್ಲ. ನಿನ್ನಿಂದ ಯಾರಾದ್ರೂ ರಕ್ಷಣೆ ಒಳಗಡೆ ಬಂದ್ರೆ ಅದು ಸಮೃದ್ಧಿಯ ಜೀವಿತ. ನಿನ್ನಿಂದ ಯಾರಾದ್ರೂ ಯೇಸುವನ್ನು ಅರ್ಥಕೊಂಡ್ರೆ ಅದು ಸಮೃದ್ಧಿಯ ಜೀವಿತ. ಒಂದು ಗ್ಲಾಸ್ ಅಲ್ಲಿ ತುಂಬಾ ನೀರು ಹಾಕ್ತಾರೆ, ಅದೇನಾಗಲ್ಲ? ಸಮೃದ್ಧಿ ಆಗಲ್ಲ. ಯಾಕೆ ಸಮೃದ್ಧಿ ಆಗುತ್ತಲ್ಲ? ಅದು ಅಷ್ಟಕ್ಕೆ ಸಾಕಾಯ್ತದ. ಆದ್ರೆ ಒಂದು ಗ್ಲಾಸ್ ಒಳಗಡೆ ಇರುವಂತ ನೀರು ಹೊರಗಡೆ ಬರ್ತಾ ಇರ್ಬೇಕು. ಅದಕ್ಕೆ ಸತ್ಯವಾದ ಹೇಳ್ತದ, ಯೆಹೋವನು ನನಗೆ ಕುರುಬನು ಕೊರತೆ ಕೊಡ ಅಂತ ಹೇಳಿದಾಗ ಕೊನೆಗೆ ಬಂದು ಹೇಳ್ತದ, ನನ್ನ
ನನ್ನ ಪಾತ್ರೆಯು ತುಂಬಿ ನನ್ನ ಪಾತ್ರೆ ತುಂಬಲಿಕ್ಕೆ ಸ್ಟಾಪ್ ಆಗಲ್ಲ. ಹೊರಸೂಸ್ತದೆ ಅಂದ್ರೆ ದೇವರು ಸಭೆಯ ಒಳಗಡೆ ನಿಮ್ಮನ್ನ ಇಟ್ಟಿರೋದು ನೀವು ಮಾತ್ರ ರಕ್ಷಣೆ ಹೊಂದೋದಕ್ಕಾಗಿ ಅಲ್ಲ, ನಿಮ್ಮಿಂದ ರಕ್ಷಣೆ ಹೊಂದೋದಕ್ಕಾಗಿ. ನೀವು ಮಾತ್ರ ಆಶೀರ್ವಾದ ಹೊಂದೋದಕ್ಕಾಗಿ ಅಲ್ಲ, ನಿಮ್ಮಿಂದ ಆಶೀರ್ವಾದ ಹೊಂದೋದಕ್ಕಾಗಿ. ನೀವು ಮಾತ್ರ ಕ್ರಿಸ್ತನನ್ನ ತಿಳಿದುಕೊಳ್ಳೋದಕ್ಕಾಗಿ ಅಲ್ಲ, ನಿಮ್ಮಿಂದ ಕ್ರಿಸ್ತನನ್ನ ತಿಳಿದುಕೊಳ್ಳೋದಕ್ಕಾಗಿಯೇ ಸಮೃದ್ಧಿಯ ಜೀವಿತವನ್ನ ದೇವರು ನಂಬುವವರಾದಂತ ದೇವರ ಮಕ್ಕಳೊಳಗಡೆ ಇಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಅರ್ಥ ಮಾಡ್ಕೊಳ್ಳಿ, ಸಭೆಗೆ ನಾನು ಬಂದ್ರೆ 3 ಕೆಲಸಗಳನ್ನ ಮಾಡಬೇಕು. ಒಂದು, ದೃಷ್ಟಿ ಬದಲಾವಣೆ ಕಡೆ ಮಾಡಬೇಕು. ಅದು ಸಭೆ ಆಗಿರ್ಲಿ, ಮನೆ ಆಗಿರ್ಲಿ, ಸಮಾಜ ಆಗಿರ್ಲಿ, ನೋಡುವ ದೃಷ್ಟಿ ಬದಲಾವಣೆ ಕಡೆ ಬರಬೇಕು. ಪೌಲನಿಗೆ ಗೊತ್ತಿದ್ದಿಲ್ಲ ಕೊರಿಂಥ ಸಭೆ ಒಳಗಡೆ ಎಂತ ಜನರಂತ, ಜೋರಾಗಿ ಗೊತ್ತಿತ್ತ ಇಲ್ಲ. ಆದ್ರೂ ಏನು ಬರ್ದ? ಪ್ರತಿಷ್ಠಿತಲ್ಪಟ್ಟವರು ದೈವ ಜನರು ಅಂತ ಬರ್ದ. ಸರ್ ಹಿಂಗ್ ಬರ್ಬೇಕಾಗಿತ್ತು. ಕೊರಿಂಥ ಸಭೆಯಲ್ಲಿ ಇರುವಂತ ಎಲ್ಲ ಜಾರತ್ವದಲ್ಲಿರುವಂತವರಿಗೆ, ಪಾಪಿಗಳಿಗೆ, ಜಗಳ ಮಾಡುವಂತವರಿಗೆ, ಕರ್ತನ ಭೋಜನವನ್ನ ಕ್ರಮ ತಪ್ಪಿ ಆಚರಿಸುವವರಿಗೆ ಬರೆಯುವುದೇನೆಂದರೆ ಅಂತ ಬರೆದನ. ಕೊರಿಂಥ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಜಗಳ ಮಾಡುವಂತವರಿಗೆ ಬರೆಯುವುದೇನೆಂದರೆ, ಕೊರಿಂಥ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಜಾರತ್ವದಲ್ಲಿ ಬರೆಯುವವರಿಗೆ ಏನೆಂದರೆ, ಕರ್ತನ ಭೋಜನವನ್ನ ಕ್ರಮ ತಪ್ಪಿ ಆಚರಿಸುವವರಿಗೆ ಬರೆಯುವುದೇನೆಂದರೆ, ನೀವು ಹಾಳಾಗಿ ಎಕ್ಕುಟ್ಟು ಹೋಗ್ರಿ ಅಂತ ಬರಿಬೇಕಾಗಿತ್ತು. ಹಂಗ ಬರೆದನ. ಪರಿಶುದ್ಧರಿಗೆ, ಪ್ರತಿಷ್ಠಿತಲ್ಪಟ್ಟವರಿಗೆ ಅಂದ್ರೆ ಅಂದ್ರೆ ಇವರು ಯಾರು ಅಂತ ಗೊತ್ತಿದ್ರು ಕೂಡ ಮಾತನಾಡುವಂತ ಶೈಲಿ, ನೋಡುವಂತ ದೃಷ್ಟಿ, ಸಭೆಗೆ ಕ್ರಿಸ್ತನ ಏನ್ ಮಾಡ್ದ ಅದನ್ನ ಮಾತ್ರನೇ ಮಾತನಾಡುವ. ಇವತ್ತು ಹಿಡ್ಕೊಂಡು ಸಭೆಯಲ್ಲಿ ಇರುವಂತವರಾಗಲಿ, ಕುಟುಂಬದಲ್ಲಿ ಆಗಲಿ, ಯೇಸುವಿನ ನಾಮದಲ್ಲಿ ನೋಡುವ ದೃಷ್ಟಿ, ಮಾತನಾಡುವಂತ ವಿಧಾನ ಬದಲಾವಣೆ ಆದ್ರೆ ಅವರು ಖಂಡಿತವಾಗಿ ಬದಲಾವಣೆ ಕಡೆ ಬರಕ್ಕೆ ಸಾಧ್ಯ ಸಾಧ್ಯ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೆ ನೀವು ಏನ್ ಮಾಡ್ಬೇಕು? ಸಭೆಯಲ್ಲಿ ಹೇಳ್ರಿ, ಸಭೆಯಲ್ಲಿ ಅಥವಾ ಮನೆಯಲ್ಲಿ ಏನ್ ಮಾಡ್ಬೇಕು? ನೋಡುವಂಥದ್ದು ಬದಲಾವಣೆ, ಯೋಚನೆ ಮಾಡುವಂಥದ್ದು ಬದಲಾವಣೆ. ಅವಾಗ ಮಾತ್ರನೇ ನಾವೇನಾಗ್ಲಕ್ ಸಾಧ್ಯ? ಕ್ರಿಸ್ತನ ಉದ್ದೇಶವನ್ನ ಮಾಡಕ್ ಸಾಧ್ಯ. ಆಮೇಲೆ ಅನೇಕ ಜನ ಹೇಳ್ತಾರೆ, ನಾವೇನ್ ಮಾಡಿದ್ರಲ್ಲ, ತಿಥಿ ಮಾಡಿದ್ದು ಎಷ್ಟು ಕೇಳಿದ್ರೆ ಯಾರಾದ್ರೂ ತಿಥಿ ಮಾಡಿದ್ರು? ತಿಥಿ ಮಾಡೋದು ತಪ್ಪೋ ರೈಟು ಅದು ಎರಡನೇ ಪ್ರಶ್ನೆ. ಯಾಕಂದ್ರೆ ನಾವು ನೇಮ ನಿಷ್ಠೆಗಳಿಗೆ ಅಧೀನರಲ್ಲ, ಮಾಡಬೇಕಾ ಬೇಡ ಅದು ಬೇರೆ ಪ್ರಶ್ನೆ. ಆದ್ರೆ ಕೆಲವರು ಅಂತಾರೆ ನಾವು ತಿಥಿ ಮಾಡಿ ಉಣ್ಣಂಗಿಲ್ಲ ಅಂತ. ಅದೇ ಬರ್ತ್ಡೇ ಇದ್ರು ಉಣ್ತೇವೆ, ಮ್ಯಾರೇಜ್ ಇದ್ರು ಉಣ್ತೇವೆ, ಬಟ್ ತಿಥಿ ಮಾಡಿ ಉಣ್ಣಂಗಿಲ್ಲ ಅಂತ. ಸರ್ ನನ್ನ ಪ್ರಶ್ನೆ ಏನಂದ್ರ, ತಿಥಿ ಮಾಡಾದ್ರು ಸರಿ ಅದೇ ರೈಸ್ ತರ್ತಾರ, ಬಟ್ಟೆ ಮಾಡಕ್ನು ಅದೇ ಅಕ್ಕಿ, ಅದೇ ಸಾರು, ಅದೇ ಒಲಿ, ಅದೇ ಕಟ್ಕಿ, ಅದೇ ಅಡಿಗೆ ಮಾಡದಿರ್ತಾನ. ಬಟ್ ಬದಲಾವಣೆ ಎಲ್ಲದ ಗೊತ್ತದನ? ಮನಸ್ಸಲ್ಲ. ಇದು ತಿಥಿ, ಇದು ಮದಿ ಅಂತ. ಅದಕ್ಕೆ ಇಲ್ಲಿ ಬದಲಾವಣೆ ಬಂದಾಗ ಮನುಷ್ಯನ ಜೀವಿತ ತಾನಾಗೇ ಬದಲಾವಣೆ ಕಡೆ ಬರ್ತದೆ. ಅದಕ್ಕೆ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಬದಲಾವಣೆ ಎಲ್ಲಿ ಬರಬೇಕು? ಮನುಷ್ಯನ ಮನಸ್ಸಿನೊಳಗಡೆ ಬರಬೇಕು. ಯೇಸುವಿನ ಮನಸ್ಸಿನ ಒಳಗಡೆ ಬಂದಾಗ ಅದು ತಿಥಿ ಆದ್ರೂ ಪರವಾಗಿಲ್ಲ, ಮ್ಯಾರೇಜ್ ಆದ್ರೂ ಪರವಾಗಿಲ್ಲ, ಬರ್ಡೇ ಆದ್ರೂ ಪರವಾಗಿಲ್ಲ, ಉಂಬದೊಳಗಡೆ ಏನೂ ಇಲ್ಲ, ಇರೋದೆಲ್ಲ ಮನಸ್ಸಿನೊಳಗಡೆ. ಅದಕ್ಕೆ ಮನುಷ್ಯನ ಮನಸ್ಸು ಬದಲಾವಣೆ ಆದಾಗ ನಾವು ಆಶೀರ್ವಾದವಾಗಿರುತ್ತೇವೆ. ಆಮೆನ್. ಈ ವಾಕ್ಯದಿಂದ ದೇವರು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಿ. ಸರ್, ಆಕ್ಚುಲಿ ಇವತ್ತು ನಿಮ್ಮ ಮಧ್ಯದಲ್ಲಿ ಫಸ್ಟ್ ಬಾರ್ ಪ್ರಸಂಗ ಮಾಡಲಾಗಿದೆ. ಏನಾದ್ರೂ ತಪ್ಪಾದ್ರೆ ನನಗೆ ಕ್ಷಮಿಸ್ರಿ. ಯಾಕಂದ್ರೆ ಫಸ್ಟಿಗೆ ಹೇಳ್ದೆ, ನಾನು ಪ್ರಸಂಗವನ್ನ ಮಾಡೋದಕ್ಕಾಗಿ ಬರಲಿಲ್ಲ, ಕಲಿಯೋದಕ್ಕಾಗಿ ಬರ್ತಾ ಇದ್ದೆ. ಆಮೇಲೆ ಸರಿ ಸರ್, ಇಲ್ಲಿವರೆಗೂ ಇದು ವಾಕ್ಯವನ್ನ ಇದು ಹಂಚುವುದಕ್ಕಾಗಿ ಅವಕಾಶ ಕೊಟ್ಟಂತ ಸರಿ ಅಣ್ಣವರಿಗೂ ಸರಿ ಬಹಳಷ್ಟು ಥ್ಯಾಂಕ್ಸ್ ಹೇಳ್ತೇನೆ ನಾನು. ಓಕೆ, ದೇವರು ವಿಶೇಷವಾದ ಆಶೀರ್ವಾದ ಮಾಡಲಿ. ಆಮೇಲೆ